ಎಲ್ಲರಿಗೂ ನಮಸ್ಕಾರಗಳು. ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತಗಳು. ನಾನು ಇಂದಿನ ತರಗತಿನಲ್ಲಿ ನಿಮಗೆ ಅಂದರೆ ಕ್ಲಾಸ್ ವಿಡಿಯೋ ಐ ಥಿಂಕ್ ಇಟ್ ಈಸ್ ಪಾರ್ಟ್ 59 ಓಕೆ. ಸೊ ಆಶ್ ಪಾರ್ಟ್ 59 ಟೂಲ್ ನೋಸ್ ರೇಡಿಯಸ್ ಕಾಂಪನ್ಸೇಷನ್ ಅಂದರೆ ಏನು, ಟೂಲ್ ನೋಸ್ ರೇಡಿಯಸ್ ಕಾಂಪನ್ಸೇಷನ್ ಅಂದರೆ ಏನು, ಮತ್ತು ಅದರಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ, ಮತ್ತು ಈ ಒಂದು ಫಂಕ್ಷನ್ನು ಎಫೆಕ್ಟಿವ್ ಆಗಬೇಕು ಅಂದರೆ ನಮ್ಮ ಕಂಟ್ರೋಲರು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿ ನಮಗೆ ಎರರನ್ನು ರಿಮೂವ್ ಮಾಡಬೇಕು ಅಂದರೆ ನಾವು ಯಾವ ಆಪ್ಷನ್ಸ್ ಯಾವ ಡೇಟಾವನ್ನು ಆ ಟೂಲ್ ಜಾಮಿಟ್ರಿನಲ್ಲಿ ಇನ್ಪುಟ್ ಮಾಡಬೇಕು ಅಂತೇಳಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ. ಸೊ ಗೊತ್ತಿದೆ ನಿಮಗೆ ಟೂಲ್ ನೋಸ್ ರೇಡಿಯಸ್ ಕಾಂಪನ್ಸೇಷನ್ ಅಂದರೆ ಏನು ಅಂತ. ಏನಂದರೆ ಏನು ಅದು? ಇಟ್ ಈಸ್ ದ ಫಂಕ್ಷನ್ used to automatically calculate and offset the error by using nose radius value. Okay, nose radius ವ್ಯಾಲ್ಯೂ ಅಂದರೆ ನಾವೇನು ಆಫ್ಸೆಟ್ ತಗೊಳ್ಳುವಾಗ ಎರರ್ ಆಗಿರುತ್ತೆ, ಟೂಲ್ ಆಫ್ಸೆಟ್ ತಗೊಳ್ಳುವಾಗ ಆ ಎರರನ್ನು ಎಲಿಮಿನೇಟ್ ಮಾಡ್ಲಿಕ್ಕೆ ಯೂಸ್ ಮಾಡುವಂಥ ಒಂದು ಫಂಕ್ಷನ್ ಏನಿದೆ, ದಟ್ ಈಸ್ ಕಾಲ್ಡ್ ಆಸ್ ಟೂಲ್ ನೋಸ್ ರೇಡಿಯಸ್ ಫಂಕ್ಷನ್. ಯಾವುದದು ಫಂಕ್ಷನ್? ಈಗ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ. ಸೊ ಈ ರೀತಿ ಒಂದು ಟೇಪರನ್ನು ಮಾಡುವಾಗ ನಮ್ಗೆ ಈ ಎರರ್ಗಳು ಬರುತ್ತೆ. ಓಕೆ. ಸೊ ಏನು ಆಫ್ಸೆಟ್ ತಗೊಂಡಿರ್ತೀವಿ, ಆಫ್ಸೆಟ್ ಅಲ್ಲಿ ಇಲ್ಲಿಗೆ. ಓಕೆ. ಸೊ ಆಫ್ಸೆಟ್ ಏನಾಗಿರುತ್ತೆ, ಕಂಟ್ರೋಲರು ಇಲ್ಲಿದೆ ಅಂತ ಅಸ್ಯೂಮ್ ಮಾಡುತ್ತೆ, ಇದು ಪ್ರೋಗ್ರಾಮ್ಡ್ ಪಾತ್ ಇರುತ್ತೆ. ಕಂಟ್ರೋಲರು ಕಟಿಂಗ್ ಪಾಯಿಂಟ್ ಇಲ್ಲಿರುತ್ತೆ ಅಂತ ಅಸ್ಯೂಮ್ ಮಾಡುತ್ತೆ, ಬಟ್ ನಿಜವಾಗ್ಲೂ ಎಲ್ಲಿರುತ್ತೆ ಕಟಿಂಗ್ ಪಾಯಿಂಟು? ಇಲ್ಲಿಂದ ಸಮ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಅಂದ್ರೆ ಇದು ಕಟಿಂಗ್ ಪಾಯಿಂಟ್ ಆಗುತ್ತೆ ಟೂಲ್ದು. ಓಕೆ. ಸೊ ಇದು ಟೂಲ್ ಇದು. ಸೊ ಈ ಟೂಲಿಗೆ ಇಲ್ಲಿಗೆ ಅಂದ್ಕೊಂಡು ಇಲ್ಲಿಗೆ ಜಾಬ್ ರನ್ ಮಾಡುತ್ತೆ, ಬಟ್ ಅದು ನಿಜವಾಗ್ಲೂ ಎಲ್ಲಿ ಕಟ್ ಆಗ್ತಾ ಇರುತ್ತೆ? ಈ ಡಿಸ್ಟೆನ್ಸ್ ಅಲ್ಲಿ ಕಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಏನು ಇದೆ ಡಿಸ್ಟೆನ್ಸು, ದಟ್ ಈಸ್ ದ ಡಿಸ್ಟೆನ್ಸ್ ಈಕ್ವಲ್ ಟು ದ ರೇಡಿಯಸ್, ನೋಸ್ ರೇಡಿಯಸ್ ಆಫ್ ದ ಕಟಿಂಗ್ ಟೂಲ್ ಅಥವಾ ಕಟಿಂಗ್ ಪಾಯಿಂಟ್. ಸೊ ಈ ಒಂದು ಎರರ್ ಏನಿದೆ, ಈ ಎರರ್ ಅನ್ನ ಎಲಿಮಿನೇಟ್ ಮಾಡುವಂತ ಫಂಕ್ಷನ್ ಏನಿದೆ ಜಿ ಕೋಡ್ ಅಲ್ಲಿ, ದಟ್ ಫಂಕ್ಷನ್ ಈಸ್ ಕಾಲ್ಡ್ ಆಸ್ ಟೂಲ್ ನೋಸ್ ರೇಡಿಯಸ್ ಫಂಕ್ಷನ್. By using these functions, we can eliminate the error. Okay. So error ಅನ್ನು ಎಲಿಮಿನೇಟ್ ಮಾಡಿ ನಮಗೆ ಆಕ್ಚುಲ್ ಆಗಿ ಡ್ರಾಯಿಂಗ್ ಡೈಮೆನ್ಷನ್ಸ್ ಪ್ರಕಾರ ಜಾಬ್ಗಳನ್ನು ಮಾಡಲಿಕ್ಕೆ ನಾವು ಈ ಒಂದು ಫಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಟೈಪ್ಸ್ ಕೂಡ ತಿಳ್ಕೊಂಡಿದ್ದೀವಿ. ಎರಡು ಟೈಪ್ಸ್ ಇದೆ, ಒಂದು ನೋಸ್ ರೇಡಿಯಸ್ ಕಾಂಪನ್ಸೇಷನ್ ಲೆಫ್ಟ್ ಮತ್ತೆ ರೈಟ್ ಅಂತೇಳಿ. ಇವತ್ತಿನ ಕ್ಲಾಸಲ್ಲಿ ಇದನ್ನ ಯಾವ ಸಂದರ್ಭದಲ್ಲಿ ನಾವು G42 ಅನ್ನ ಯೂಸ್ ಮಾಡ್ತೀವಿ, ಯಾವ ಸಂದರ್ಭದಲ್ಲಿ G41 ಅನ್ನ ಯೂಸ್ ಮಾಡ್ತೀವಿ, ಯಾವಾಗ ನಾವು G40 ಅನ್ನ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಓಕೆ. ಸೊ ಏನು ಈ ಎರಡು ಕೋಡ್ಗಳನ್ನ ಬ್ಲಾಕ್ಗಳಲ್ಲಿ ಬರೆದು CNC ಪ್ರೋಗ್ರಾಮ್ ಅಲ್ಲಿ ಬರೆದು ಆ ಎಫೆಕ್ಟಿವ್ನೆಸ್ ಅನ್ನ ಅಂದ್ರೆ ಕಾಂಪನ್ಸೇಷನ್ ಎಫೆಕ್ಟಿವ್ನೆಸ್ ಅನ್ನ ಕ್ರಿಯೇಟ್ ಮಾಡಿರ್ತೀವೋ ಅದನ್ನ ನಿಲ್ ಮಾಡಲಿಕ್ಕೆ ಈ ಒಂದು G40 ಅನ್ನ ಯೂಸ್ ಮಾಡ್ತೀವಿ. ಓಕೆ. ನಾನು ಪ್ರೋಗ್ರಾಮ್ ಅಲ್ಲಿ ಈ ಎರಡೂ ಕೋಡ್ಗಳನ್ನ ಯಾವ ರೀತಿ ಯೂಸ್ ಮಾಡ್ತೀವಿ, ಈ ಮೂರು ಕೋಡ್ಗಳನ್ನ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ G42 ಯಾವಾಗ ಯೂಸ್ ಮಾಡ್ತೀವಿ, ಹಾಗೇನೆ 41 ಅನ್ನ ಯಾವ ಸಿಚುಯೇಷನ್ಸ್ ಅಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಸೊ ಈಗ G42 ಅನ್ನ ಯಾವ ರೀತಿ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ, ಯಾವ ತರ ಟೇಪರ್ ಟರ್ನಿಂಗ್ ಮತ್ತೆ ರೇಡಿಯಸ್ ಗಳನ್ನ ಮಾಡುವಾಗ G42 ಅನ್ನ ಯೂಸ್ ಮಾಡ್ತೀವಿ ಅಂತ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಆನಂತರ 41 ಹೋಗೋಣ. ಓಕೆ. ಸೊ ಇಲ್ಲೊಂದು ಜಾಬ್ ನೋಡ್ತಾ ಇದ್ದೀರಾ. ದಿಸ್ ಇಸ್ ದ ಟೇಪರ್ ಟರ್ನಿಂಗ್ ಆಪರೇಷನ್. ಟೇಪರ್ ಟರ್ನಿಂಗ್ ಆಪರೇಷನ್ ಆಗ್ತಿರುವಂತ ಒಂದು ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಾ. ಸೊ ಇದೇನಿದೆ ನಿಮ್ಗಾಗಲೇ ನಾನು ಹೇಳಿದ್ದೀನಿ. ಸೊ ಆಫ್ ತೋರಿಸ್ತಾರೆ ಯಾವಾಗಲೂ ಕೂಡ CNC ನಲ್ಲಿ. ಈಗ ಇದು ಒಂದು ಜಾಬ್ ಇದು. ಓಕೆ. ಸೊ ಇದೇನಿದೆಯಲ್ಲ, ದಿಸ್ ಈಸ್ ದ ಪೇಪರ್. ಓಕೆ. ಸೊ ಇಷ್ಟು ದೊಡ್ಡ ಜಾಬ್ ಇದೆ ಇದು. ಈ ಜಾಬಿನ
ಟೇಪರ್, ಅದು ಒಂದು ಕಡೆ ತೋರಿಸ್ತಾ ಇರುವಂತದ್ದು ರೇಡಿಯಸ್, ಇನ್ನು ಅರ್ಧ ರೇಡಿಯಸ್ ಈ ತರ ಇರುತ್ತೆ. ಇದು ಆಫ್ಗಳನ್ನ ತೋರಿಸ್ತೀವಿ. ಓಕೆ, ಸೊ ಇಲ್ಲಿ ಈ ನಾವು ಆಫ್ಸೆಟ್ ಏನು ತಗೊಳ್ತೀವಿ, ಆಫ್ಸೆಟ್ ತಗೊಳ್ಳುವಾಗ ನಾವು ಎಕ್ಸ್ ನ ಇಲ್ಲಿಗೆ ತಗೊಂಡಿರ್ತೀವಿ. ಓಕೆ, ಹಾಗೇನೆ ಜೆಡ್ ನ ಇಲ್ಲಿಗೆ ತಗೊಳ್ತೀವಿ. x0 ಅಂತ ಕರೆದ್ರೆ ಜಾಬ್ ಸೆಂಟ್ರಿಗೆ ಬರುತ್ತೆ, z0 ಅಂತ ಕರೆದ್ರೆ ಜಾಬಿನ ಫೇಸಿಗೆ ಬರ್ತದೆ. ಓಕೆ, ಆದರೆ x0 z0 ಅಂತ ನಾವು ಕರೆದ ತಕ್ಷಣನೇ ಎಕ್ಸಾಕ್ಟ್ ಆಗಿ ಕಟಿಂಗ್ ಪಾಯಿಂಟ್ ಬಂದು ಈ ಒಂದು ಆಕ್ಸಿಸ್ಗೆ ಕೋಯಿನ್ಸೈಡ್ ಆಗಿರೋದಿಲ್ಲ, ಗಮನಿಸ್ಬೇಕದು. ಓಕೆ, ಕಟಿಂಗ್ ಪಾಯಿಂಟ್ ಏನಾರ ಹಿಂಗೆ ಬಹಳ ಶಾರ್ಪ್ ಆಗಿ ಸಿಂಗಲ್ ಪಾಯಿಂಟ್ ಇದ್ದು ಅಲ್ಲಿ ನೋಸ್ ರೇಡಿಯಸೇ ಇಲ್ಲ ಅಂತ ಸಂದರ್ಭದಲ್ಲಿ ಕಟಿಂಗ್ ಪಾಯಿಂಟ್ x0 z0 ಅಂತ ಕರೆದ್ರೆ ಈ ಬರುತ್ತೆ. x0 z0 ಗೆ ಜಾಬ್ ಫೇಸ್ಗೆ z0, ಜಾಬಿನ ಸೆಂಟ್ರಿಗೆ x0 ಆಗುತ್ತೆ. ಬಟ್ ಪ್ರಾಕ್ಟಿಕಲಿ ನಮ್ಮ ಕೇಸ್ಗಳಲ್ಲಿ ಆ ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಯೂಸ್ ಮಾಡುವಂತ ಹಲವಾರು ಟೂಲ್ಗಳಲ್ಲಿ ಈ ನೋಸ್ ರೇಡಿಯಸ್ ಇರಲೇಬೇಕು. ನೋಡಿ, ಇಲ್ಲಿ ನೋಸ್ ರೇಡಿಯಸ್ ಇದೆ ನೋಡಿ ಇದು. ಓಕೆ, ಈ ರೇಡಿಯಸ್ ಏನಿದೆ ಇದರಿಂದ ನಮ್ಮ ಕಟಿಂಗ್ ಟೂಲ್ಗಳು x0 z0 ಅಂತ ಕರೆದ್ರೆ ಈ ಪಾಯಿಂಟ್ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ. ಎಲ್ಲಿಗೆ? ಇಲ್ಲಿ ಬರುತ್ತೆ. ಬಟ್ ಈ ಪಾಯಿಂಟ್ ಬಂದಿದ್ದಕ್ಕೆ ಕೋಯಿನ್ಸೈಡ್ ಆಗೋದಿಲ್ಲ. ಓಕೆ, ಸೊ ಈಗ ಏನು ನೋಡಿ, ನಾವು ಪ್ರೋಗ್ರಾಮ್ ಬರ್ದಿದೀವಿ. ಇಲ್ಲಿಂದ ಇದು ಪ್ರೋಗ್ರಾಮ್ ಪಾತ್, ಇದು ಕಟಿಂಗ್ ಟೂಲ್ ಈ ರೀತಿ ಪಾಸ್ ಆಗಲಿ ಅಂತ ಹೇಳಿ ನಾವು ಪ್ರೋಗ್ರಾಮ್ ಅನ್ನ ಬರ್ದಿದೀವಿ ಟೇಪರ್ ಟರ್ನಿಂಗ್ ಅನ್ನ ಮಾಡಕ್ಕೆ. ಸೊ ನಾವು ಪ್ರೋಗ್ರಾಮ್ ಅಲ್ಲಿ ಬರ್ದಿರೋದು ಇದು ಪ್ರೋಗ್ರಾಮ್ಡ್ ಪಾತ್. ಇಲ್ಲಿಂದ ಇಲ್ಲಿ ಏನ್ ಬರ್ಕೊಂಡು ಹೋಗ್ತೀವಲ್ಲ ಇದು ಪ್ರೋಗ್ರಾಮ್ಡ್ ಪಾತ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇದು ಡಯಾಮೀಟರ್ 130 ಇದೆ ಅಂತ ತಿಳ್ಕೊಳ್ಳಿ. ಪ್ರೋಗ್ರಾಮ್ ನಾನು ಈಗ ಜಸ್ಟ್ ಹಿಂಗ್ ಬರೀತೀನಿ, z0. ಹಾಗೇನೆ ಇದು ಇದು ಡಯಾಮೀಟರ್ ಒಂದು 50 ಇದೆ ಅಂತ ತಿಳ್ಕೊಳ್ಳಿ, 50 mm. x50 ಇಲ್ಲಿಂದ ಇಲ್ಲಿಗೆ z ಮೈನಸ್ ಒಂದು 30 mm ಇದ್ರೆ 30 mm ಅಂತ ಅಸ್ಯೂಮ್ ಮಾಡೋಣ. ಸೊ ಪ್ರೋಗ್ರಾಮ್ ನ ಈ ತರ ಬರ್ದಿರ್ತೀವಿ. ಓಕೆ, x30 z0 ಇಲ್ಲಿಂದ, ಹಾಗೇನೆ x50 z ಮೈನಸ್ 30 ಅಂತ ಪ್ರೋಗ್ರಾಮ್ ಬರ್ದಿದ್ದೀನಿ. ಈಗ ಏನ್ ಇಲ್ಲಿಂದ ಇಲ್ಲಿ ಪ್ರಾರಂಭ ಆಯ್ತು ಇದು ಪ್ರೋಗ್ರಾಮ್ಡ್ ಪಾತ್ ಆಗುತ್ತೆ. ಓಕೆ, ಪ್ರೋಗ್ರಾಮ್ಡ್ ಪಾತ್ ಅಥವಾ ಕಟಿಂಗ್ ಟೂಲ್ ಪಾತ್ ಆಗುತ್ತೆ. ನಾವು ಇಲ್ಲಿಂದ ಈ ಫೇಸ್ ಅಲ್ಲಿ ಹೋಗ್ಲಿಕ್ಕೆ, ಈ ಸರ್ಫೇಸ್ ಅಲ್ಲಿ ಕಟ್ ಆಗಿ ಹೋಗ್ಲಿಕ್ಕೆ ಪ್ರೋಗ್ರಾಮ್ ಬರ್ದಿರೋದು ಇಲ್ಲಿ. ಬಟ್ ಪ್ರಾಕ್ಟಿಕಲಿ ಎಲ್ಲಿ ಕಟ್ ಆಗ್ತಾ ಇದೆ? ಕಟಿಂಗ್ ಟೂಲು ಕಂಟ್ರೋಲರು ಇಲ್ಲಿದೆ ಅಂತ ಅಸ್ಯೂಮ್ ಮಾಡುತ್ತೆ. ಬಟ್ ಆಕ್ಚುಯಲ್ ಆಗಿ ಕಟಿಂಗ್ ಪಾಯಿಂಟ್ ಇಲ್ಲಿರುತ್ತೆ. ಸೊ ಇದು ಇಲ್ಲಿ ಕಟ್ ಆಗೋದ್ರ ಬದಲು ಥಿಯರಿಟಿಕಲಿ ಇಲ್ಲಿ ಹೋಗ್ತಾ ಇರುತ್ತೆ, ಕಂಟ್ರೋಲರ್ ಇಲ್ಲಿ ಕಳಿಸ್ತಾ ಇರ್ತೀನಿ ಅಂತ ಅಸ್ಯೂಮ್ ಮಾಡುತ್ತೆ. ಬಟ್ ನಮಗೆ ಜಾಬ್ ಮೇಲೆ ಏನಾಗುತ್ತೆ, ಇಲ್ಲಿ ಕಟ್ ಆಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಏನಿದೆಯಲ್ಲ, ದಿಸ್ ಈಸ್ ದ ಎರರ್ ಆರ್ ಇನ್ಸಫಿಷಿಯಂಟ್ ಡೆಪ್ತ್ ಆಫ್ ಕಟ್ ಡನ್ ಬೈ ಅವರ್ ಕಟಿಂಗ್ ಟೂಲ್, ರೈಟ್? ಸೊ ಈ ಒಂದು ಎರರ್ ಅನ್ನ ಎಲಿಮಿನೇಟ್ ಮಾಡಲಿಕ್ಕೆ ನಾವು ಜಿ ಕೋಡ್ಗಳನ್ನ ಯೂಸ್ ಮಾಡ್ತಾ ಇದೀವಿ. ಇನ್ ಕೇಸ್ ಜಿ ಕೋಡ್ ಅನ್ನ ಯೂಸ್ ಮಾಡ್ದಲೇನೆ ನೇರ ಪ್ರೋಗ್ರಾಮ್ ಬರ್ದ್ವಿ ಅಂತ ತಿಳ್ಕೊಳ್ಳಿ. G01 x30 z0 ರೈಟ್, x50 z ಮೈನಸ್ 30 ಅಂತ ಪ್ರೋಗ್ರಾಮ್ ಬರ್ದೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಇಲ್ಲಿ ಈ ಆಸ್ ಪರ್ ದಿಸ್ ಪ್ರೋಗ್ರಾಮ್ ಕಟಿಂಗ್ ಟೂಲು ಈ ರೀತಿ ರನ್ ಆಗುತ್ತೆ. ಈಗ ಇದನ್ನ ಎಲಿಮಿನೇಟ್ ಮಾಡಲಿಕ್ಕೆ ನಾವು ಇದೇ ಪ್ರೋಗ್ರಾಮ್ ಅಲ್ಲಿ ಕೆಲವು ಕೋಡನ್ನ ಕೊಡಬೇಕಾಗುತ್ತೆ, ಜಿ ಕೋಡನ್ನ ಕೊಡಬೇಕಾಗುತ್ತೆ. ಸೊ ಈ ತರ ಕೇಸಲ್ಲಿ ಯಾವ ಜಿ ಕೋಡನ್ನ ಕೊಟ್ಟು ನಾವು ಈ ಎರರ್ ಅನ್ನ ಎಲಿಮಿನೇಟ್ ಮಾಡ್ತೀವಿ. ಯಾವ್ದು ಕೊಡಬೇಕಾಗುತ್ತೆ? G40 ಕೊಡಬೇಕಾ, G41 ಕೊಡಬೇಕಾ? ಸೊ ನಾನಿಲ್ಲಿ ಈ ತರ ಒಂದು ಸಂದರ್ಭದಲ್ಲಿ ಈ ಎರರ್ ಅನ್ನ ಎಲಿಮಿನೇಟ್ ಮಾಡಲಿಕ್ಕೆ ನಾವು G42 ಕೋಡನ್ನ ಕೊಡಬೇಕು. ಯಾವ್ದು ಕೊಡಬೇಕು? G42 ಕೊಡಬೇಕು. ಸೊ G42 ಏನ್ ಹೇಳುತ್ತೆ? ಟೂಲ್ ನೋಸ್ ರೇಡಿಯಸ್ ಕಾಂಪನ್ಸೇಷನ್ ರೈಟ್ ಅಂತ ಹೇಳುತ್ತೆ. ಯಾವುದು? G42. ಸೊ ಯಾಕೆ G42 ನೇ ಕೊಡಬೇಕು ಇಲ್ಲಿ? ಸಿಯರ್ ಈಗ ನಮಗೆ ನೋಡಿ, ಟೂಲು ಈ ರೀತಿ ಕಟಿಂಗ್ ಮಾಡ್ಕೊಳ್ತಾ ಹೋಗ್ತಾ ಇದೆ. ಕಟಿಂಗ್ ಪಾಯಿಂಟ್ ಇಲ್ಲಿದೆ. ಸೊ ಈ ರೀತಿ ಕಟಿಂಗ್ ಅನ್ನ ಮಾಡ್ತಾ ಇದೆ. ಇದು ಓಡಿ ಟೇಪರ್ ಟರ್ನಿಂಗ್ ಆಪರೇಷನ್. ಸೊ ಇಲ್ಲಿ ನಾನು G42 ಕೊಟ್ರೆ ಇಲ್ಲಿಂದ ಇಲ್ಲಿಗೆ ಇದೇನ್ ಡಿಫರೆನ್ಸ್ ಇದೆ, ಇದು ಇಲ್ಲಿಂದ ಕಟ್ ಆಗ್ಲಿಕ್ಕೆ ಹೋಗುತ್ತೆ.
ನಾವು G42 ಕೊಟ್ಟ ತಕ್ಷಣನೇ ಪ್ರೋಗ್ರಾಮ್ ಅಲ್ಲಿ ಈ ಕಟಿಂಗ್ ಪಾಯಿಂಟ್ ಏನಿದೆ, ಈ ಆಕ್ಚುಯಲ್ ಕಟಿಂಗ್ ಪಾಯಿಂಟು ಇಲ್ಲಿ ಬಂದು ಪ್ರೋಗ್ರಾಮ್ಡ್ ಪಾತ್ ಏನಿದೆ ಆ ಪಾತ್ ಅಲ್ಲಿ ಕಟ್ ತೆಗಿತಾ ಹೋಗುತ್ತೆ. ಇಲ್ಲಿ G42ನೇ ಯಾಕೆ ಕೊಡಬೇಕು? ಬಹಳ ಪ್ರಶ್ನೆ ಇದು, ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಓಕೆ, ನಮಗೂ ಕೂಡ ಕನ್ಫ್ಯೂಷನ್ ಆಗುತ್ತೆ, ಯಾಕೆ 42 ಕೊಡಬೇಕು, ಯಾಕೆ 42 ಕೊಡಬೇಕು? ನಾವು ಬ್ಲೈಂಡ್ ಆಗಿ ಹೆಂಗ್ ತಿಳ್ಕೊಂಡ್ಬಿಟ್ಟಿರ್ತೀವಿ, ತಮ್ ರೂಲಲ್ಲಿ OD ಟರ್ನಿಂಗ್ ಮಾಡುವಾಗ 42 ಕೊಡು, ID ಟರ್ನಿಂಗ್ ಮಾಡುವಾಗ 41 ಕೊಡು ಅಂತ ತಿಳ್ಕೊಬಿಟ್ಟಿರ್ತೀವಿ. ಓಕೆ, ನಮ್ಗೆ ಏನು ಹೇಳ್ಕೊಟ್ಟಿರ್ತಾರೆ ದೊಡ್ಡವರು, ಅದೇ ರೀತಿ ನಾವು ಕೂಡ ಫಾಲೋ ಮಾಡ್ತಾ ಹೋಗ್ತೀವಿ. ಬಟ್ ಈಗ ನಾನು 42ನೇ ಏನು ಕೊಡಬೇಕು, 41ನೇ ಯಾಕೆ ಕೊಡ್ತೀವಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಓಕೆ, ಈಗ ನಾವು 42 ಕೊಟ್ಟ ತಕ್ಷಣನೇ ಪ್ರೋಗ್ರಾಮಲ್ಲಿ ಕಂಟ್ರೋಲರು ಆ ಒಂದು ಪರ್ಟಿಕ್ಯುಲರ್ ಲೈನಿಗೆ ಬಂತು. ಸಿ ಫಾರ್ ಎಕ್ಸಾಂಪಲ್, ನಾನು ಈಗಾಗಲೇ ಒಂದು ಪ್ರೋಗ್ರಾಮ್ ಅನ್ನ ಬರೆದಿದ್ದೆ. ಓಕೆ, ಸೊ ಈಗ ಈ ಪ್ರೋಗ್ರಾಮ್ ಇದೆ, G01 X30 Z0 ಫೀಡ್ ಕೊಡೋಣ. ನೆಕ್ಸ್ಟ್ G01 ಇರುತ್ತೆ, X50 Z-30. ಓಕೆ, ಸೊ ಈ ರೀತಿ ಪ್ರೋಗ್ರಾಮ್ ಇದೆ. ನಾನು ಇದೇ ಲೈನ್ಗೆ ಇನ್ ಕೇಸ್ ಇಲ್ಲಿ G42 ಅನ್ನ ಇನ್ಪುಟ್ ಮಾಡಿದೆ ಅಂತ ತಿಳ್ಕೊಳ್ಳಿ, G42 ಅನ್ನ ಇನ್ಪುಟ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಸೊ G01 G42 ಅನ್ನ ಇನ್ಪುಟ್ ಮಾಡಿದ ತಕ್ಷಣನೇ ಕಂಟ್ರೋಲರ್ ಏನಿರುತ್ತೆ ಅದು ಇಲ್ಲಿಗೆ G42 ಕೊಡೋದ್ರ ಜೊತೆಗೆ ನಾನು ಟೂಲ್ ಟೈಪ್ ಅನ್ನ ಮತ್ತೆ ಟೂಲ್ ರೇಡಿಯಸ್ ಅನ್ನ ಜಾಮೆಟ್ರಿ ಆಫ್ಸೆಟ್ ಅಲ್ಲಿ ಕೊಟ್ಟಿರ್ಬೇಕಾಗುತ್ತೆ. ಯಾವ ಟೂಲ್ ನಂಬರ್ ಅನ್ನ ಯೂಸ್ ಮಾಡ್ತಾ ಇದೀವಿ ಆ ಟೂಲ್ ನಂಬರ್ಗೆ ಅದರ ಟೈಪು, ಯಾವ ಟೈಪ್ ಯೂಸ್ ಮಾಡ್ತಾ ಇದೀವಿ, ಟೂಲ್ ಟೈಪ್ 3 ಯೂಸ್ ಮಾಡ್ತಾ ಇದೀವಾ, 2 ಯೂಸ್ ಮಾಡ್ತಾ ಇದೀವಾ, 4 ಯೂಸ್ ಮಾಡ್ತಾ ಇದೀವಾ, ಆ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಜೊತೆಗೆ ಆ ಒಂದು ಪರ್ಟಿಕ್ಯುಲರ್ ಟೂಲ್ ಕಟಿಂಗ್ ಟೂಲಿನ ನೋಸ್ ರೇಡಿಯಸ್ ಅನ್ನು ಕೂಡ ಎಂಟ್ರಿ ಮಾಡ್ಲಿಕ್ಕೆಲ್ಲ ಆಪ್ಷನ್ ಇದೆ, ಅಲ್ಲಿ ಮಾಡಿರ್ತೀವಿ. ಇಲ್ಲಿ ಕೂಡ ಪ್ರೋಗ್ರಾಮ್ ಅಲ್ಲಿ ಬರಿತೀವಿ. ಇದು ಬರೋದ ತಕ್ಷಣನೇ ಕಟ್ರ್ ಏನ್ ಮಾಡುತ್ತೆ, ಈ ಪರ್ಟಿಕ್ಯುಲರ್ ಲೈನ್ ಅನ್ನ ರೀಡ್ ಮಾಡಿದ ತಕ್ಷಣನೇ ಅದು ರೈಟ್ಗೆ, ಓಕೆ ರೈಟ್ಗೆ ಅಂದ್ರೆ ಈ ಕಡೆಗೆ ಇದು ಶಿಫ್ಟ್ ಅನ್ನ ಮಾಡ್ಕೊಳ್ತದೆ. ಕಾಂಪನ್ಸೇಷನ್ ಟು ದ ರೈಟ್ ತಗೊಳುತ್ತೆ. ಇದು ರೈಟ್ ನ ಯಾವ್ದ್ರ ಮೇಲೆ, ರೈಟ್ ಮತ್ತೆ ಲೆಫ್ಟ್ ಅನ್ನ ಜಡ್ಜ್ ಮಾಡುತ್ತೆ ಕಂಟ್ರೋಲರು ಅಂತ ನೋಡೋಣ. ನಾನು ನಿಮಗೆ ಈಗಾಗಲೇ ಮಿಲ್ಲಿಂಗ್ ಒಂದು ಪ್ರೋಗ್ರಾಮ್ ಅನ್ನ ಹೇಳಿದೀನಿ, ಪ್ರೋಗ್ರಾಮ್ ಅನ್ನ ಎಕ್ಸ್ಪ್ಲೈನ್ ಮಾಡಿದೀನಿ. VMC ನಲ್ಲಿ 42 ಅನ್ನ ಯಾವ ರೀತಿ, 41 ಅನ್ನ ಯಾವ ರೀತಿ ಕೊಡ್ತೀವಿ ಅಂತ ನೋಡಿ. ಈಗ ಇಲ್ಲಿ ಈ ತರ ಒಂದು ಸೈಜಿಂಗ್ ಆಗುವಂತ ಒಂದು ಜಾಬ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ X0 Y0 ಇರುತ್ತೆ. ಇಲ್ಲಿ ನಾನು ಈಗ ಕಟಿಂಗ್ ಟೂಲ್ ಈ ರೀತಿ ಮೂವ್ ಆಗ್ಲಿಕ್ಕೆ ಪ್ರೋಗ್ರಾಮ್ ಅನ್ನ ಬರೀತೀನಿ. ಇದನ್ನ ನಾವು ಟೂಲ್ ಪಾತ್ ಅಥವಾ ಪ್ರೋಗ್ರಾಮ್ ಪಾತ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇದನ್ನ ಟೂಲ್ ಪಾತ್ ಅಂತ ಹೇಳ್ತೀವಿ CNC ಲ್ಯಾಂಗ್ವೇಜ್ ಅಲ್ಲಿ. ಸೊ ಈಗ ಟೂಲ್ ಪಾತ್ ಹಿಂಗಿದೆ, ಟೂಲ್ ಹಿಂಗ್ ಹೋಗ್ತಾ ಇರುತ್ತೆ. ಈ ಟೂಲು ಲೆಫ್ಟ್ ಶಿಫ್ಟ್ ಆಗ್ಬೇಕು ಅಂದ್ರೆ G41 ಕೊಡ್ತೀನಿ. ಅದೇ ಟೂಲು ರೈಟ್ ಶಿಫ್ಟ್ ಆಗ್ಬೇಕು, ಅದರ ರೇಡಿಯಸ್ ಅಂತ ಹೇಳಿದ್ರೆ G42 ಕೊಡ್ತೀನಿ. ಸಿ ಇಲ್ಲೇನಾಯ್ತು, ಈ ಪಾತ್ಗೆ ಅಂದ್ರೆ ಕಟಿಂಗ್ ಟೂಲಿನ ಪಾತ್ಗೆ, ಕಟಿಂಗ್ ಟೂಲ್ ಪಾತ್ ಅನ್ನ ರೆಫರೆನ್ಸ್ ಆಗಿ ಇಟ್ಕೊಳ್ಳುತ್ತೆ. ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಇದರ ಎಡ ಅಥವಾ ಇದರ ಬಲ, ಇದರ ಎಡಕ್ಕೆ ನೀನು ಅರ್ಧ ರೇಡಿಯಸ್, ಅರ್ಧ ಡಯಾ ಅಥವಾ ರೇಡಿಯಸ್, ಈಗೇನ್ ಫಾರ್ ಎಕ್ಸಾಂಪಲ್ ಇದು ಡಯಾ 10 ಇದ್ರೆ ನೀವು 5 mm ಶಿಫ್ಟ್ ಆಗ್ಬೇಕಪ್ಪ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಕಂಟ್ರೋಲರ್ಗೆ ನಾವು G42 ಕೊಟ್ರೆ ಅದು ಇದೇನ್ ಕಟಿಂಗ್ ಟೂಲ್ ಡಯಾಮೀಟರ್ ಎಂಟ್ರಿ ಮಾಡಿರ್ತೀವಿ ಟೂಲ್ ಹಿಸ್ಟ್ರಿನಲ್ಲಿ, ಟೂಲ್ ಆಫ್ಸೆಟ್ ಅಲ್ಲಿ, ಅದರ ಡಯಾಮೀಟರ್ ಅಲ್ಲಿ ಅರ್ಧನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳುತ್ತೆ, ಅಂದ್ರೆ ಲೆಫ್ಟ್ ಶಿಫ್ಟ್ ಮಾಡ್ಕೊಳ್ಳುತ್ತೆ. ಈಗ ರೈಟ್ ಮತ್ತೆ ಲೆಫ್ಟ್ ಗೆ ರೆಫರೆನ್ಸ್ ಯಾವ್ದು ತಗೋತು? ಟೂಲ್ ಪಾತ್ ಅನ್ನ ರೆಫರೆನ್ಸ್ ತಗೋತು. ಸಿ ದಿಸ್ ಇಸ್ ದ ಟೂಲ್ ಪಾತ್. ಈ ಟೂಲ್ ಪಾತ್ ಅನ್ನ 0 ನ್ಯೂಟ್ರಲ್, ಅದು ನ್ಯೂಟ್ರಲ್ ಡೈರೆಕ್ಷನ್. ಈ ಇದಕ್ಕೆ ರೈಟ್ ಗೆ ಕಟಿಂಗ್ ಟೂಲ್ ಈ ಕಡೆ ಬರಬೇಕು ಅಂತ ಹೇಳಿದ್ರೆ G42 ಕೊಡ್ಬೇಕು ಪ್ರೋಗ್ರಾಮ್ ಅಲ್ಲಿ. ಅದೇ ರೀತಿ ಅದು ಲೆಫ್ಟ್ ಜಂಪ್ ಆಗ್ಬೇಕು ಅಂದ್ರೆ G41 ಅನ್ನ ಕೊಡ್ತೀವಿ. ಗೊತ್ತಾಯ್ತಲ್ಲ? ಸೊ ಟೂಲ್ ಪಾತ್ಗೆ ಲೆಫ್ಟ್ಗೆ, ಟೂಲ್ ಪಾತ್ಗೆ ರೈಟ್ಗೆ. ಇಲ್ಲಿ ಯಾವ್ದನ್ನ ರೆಫರೆನ್ಸ್ ಆಗಿ ತಗೋತಾ ಇದೆ? ಇಲ್ಲೂ ಕೂಡ ಕಟಿಂಗ್ ಟೂಲ್ಗೆ, ಟೂಲ್ ಪಾತ್ಗೆ ನೋಡಿ, ಇದು ಪಾತ್, ಇದು ಕಟಿಂಗ್ ಟೂಲ್ ಪಾತ್. ಇದು ಈ ಪಾತ್ಗೆ ರೈಟಿಗೆ ಬಾ, ಈ ಕಡೆಗೆ ಬಾ ಅಂದ್ರೆ G42 ಅನ್ನ ಕೊಡ್ಬೇಕಾಗುತ್ತೆ. ಎಗೈನ್ ಇಲ್ಲಿ ಕಟಿಂಗ್ ಕಂಟ್ರೋಲರು ರೈಟ್ ಮತ್ತೆ ಲೆಫ್ಟ್ ಅನ್ನ ಹೆಂಗ್ ಕನ್ಸಿಡರ್ ಮಾಡುತ್ತೆ ನೋಡಿ. ಇದು ಟೂಲಿನ ಒಂದು ಚಿತ್ರವನ್ನ ನೋಡ್ತಾ ಇದ್ದೀರಾ ನೀವು ಇಲ್ಲಿ. ನಾನು ಇಲ್ಲಿ CNC ಟರ್ನಿಂಗ್ ಫಿಗರ್ ಅನ್ನ ತಗೊಂಡಿದ್ದೀನಿ. ಈಗ ಇಲ್ಲಿ ನೋಡಿ, ಇದು ಕಟಿಂಗ್ ಟೂಲು. ಓಕೆ, ನಾನು ಈ ಟೂಲ್ ಅನ್ನ ಹಾಕೊಂಡಿದ್ದೀನಿ, ಟೇಪರ್ ಅನ್ನ ಮಾಡ್ತಾ ಇದ್ದೀನಿ. ಓಕೆ, ಈಗ ನಾವು ಕೂಡ ಆ ಕಡೆಗೆ ಹೋಗಿ ನಿಂತ್ಕೋಬೇಕು. ನಾವು ಇದ್ರ ಮೇಲೆ ಕೂತ್ಕೋತೀವಿ ಅಂತ ತಿಳ್ಕೊಳ್ಳಿ. ಈ ಕಟಿಂಗ್ ಟೂಲ್ ಮೇಲೆ ಕೂತ್ಕೊಂಡು ಈ ಜಾಬ್ನ ನೋಡ್ತಾ ಇದ್ದೀವಿ.
ಅಂದ್ರೆ ಇಲ್ಲಿ ಕೂತ್ಕೊಂಡಿದೀವಿ ಅಂತ ತಿಳ್ಕೊಳ್ಳಿ. ಇಲ್ಲಿ ಕೂತ್ಕೊಂಡು ಈ ಜಾಬ್ ಅನ್ನ ನೋಡ್ತಾ ಇದೀವಿ. ಸೊ ಇಲ್ಲಿ ಕೂತ್ಕೊಂಡ್ರೆ ನಮ್ಮ ರೈಟ್ ಯಾವ್ದಾಗುತ್ತೆ, ಈ ಕಡೆ ಆಗುತ್ತೆ. ನಾವು ಆ ಕಡೆ ಕೂತ್ಕೊಂಡಿದೀವಿ, ನಮ್ಮ ಮೂಗು ಈ ಕಡೆ ಬಂದಿದೆ, ಇಲ್ಲಿ ಬಂದಿದೆ. ಈ ಕಟಿಂಗ್ ಪಾಯಿಂಟ್ಗೆ ನಮ್ಮ ಮೂಗು ಕೊಯಿನ್ಸೈಡ್ ಆಗಿದೆ. ಮೂಗು ಮತ್ತೆ ಕಟಿಂಗ್ ಪಾಯಿಂಟು ಒಂದೇ ಲೈನಲ್ಲಿ ಅಲೈನ್ ಆಗಿದೆ. ಓಕೆ, ನಾವಿಲ್ಲಿ ಕೂತ್ಕೊಂಡಿದೀವಿ. ಇದ್ರ ಮೇಲೆ ಕಟಿಂಗ್ ಟೂಲಿನ ಆಫ್ಸೆಟ್ ಅನ್ನ ರೈಟಿಂಗ್ ಮಾಡಬೇಕು. ಅಂದ್ರೆ ರೈಟಿಂಗ್ ಮಾಡಿದ್ರೆ ಇದು ಟೂಲ್ ಪಾತ್ ಇದು. ಓಕೆ, ಸೊ ಇದು ಕಟಿಂಗ್ ಟೂಲಿನ ರೈಟ್ಗೆ ಈ ಕಡೆಗೆ ಶಿಫ್ಟ್ ಆಗಬೇಕು ಅಂದ್ರೆ 42 ಕೊಡ್ತೀವಿ. ಅದೇ ಈ ಕಡೆಗೆ ಶಿಫ್ಟ್ ಆಗಬೇಕು ಅಂದ್ರೆ 41 ಅನ್ನ ಕೊಡ್ತೀವಿ. ಗೊತ್ತಾಯ್ತಲ್ಲ? ಅಂದ್ರೆ ಕಟಿಂಗ್ ಟೂಲ್ ಪಾತ್ ಹೆಂಗಿರುತ್ತೆ, ಇಲ್ಲಿ ಈ ರೀತಿ ಮೂವ್ಮೆಂಟ್ ಅನ್ನ ಮಾಡುತ್ತೆ. ಜಾಬ್ ಮೇಲೆ ಹಿಂಗೆ ಮೂವ್ಮೆಂಟ್ ಅನ್ನ ಮಾಡುತ್ತೆ. ಇದು ಪಾತ್. ಈ ಪಾತ್ಗೆ ರೈಟ್ ಈ ಕಡೆಗೆ ಬರಬೇಕು ಅಂದ್ರೆ G42 ಕೊಡ್ತೀವಿ. ಗೊತ್ತಾಯ್ತಲ್ಲ? G42 ಅನ್ನ ಹೆಂಗ್ ಕೊಡ್ತೀವಿ ಅಂತ. ಯಾಕೆಂದ್ರೆ ನಾವು ಹಿಂಗ್ ನಿಂತಿದೀವಿ, ಅಪೋಸಿಟ್ ಆಗಿ ನಿಂತ್ಕೊಂಡಿದೀವಿ. ನಾವು ಅದ್ರ ಕಡೆಗೆ ಹೋಗಿ ನಮ್ಮ ಮೂಗು ಮತ್ತೆ ಈ ಕಟಿಂಗ್ ಪಾಯಿಂಟ್ ನಮ್ಮ ಮೂಗು ಮ್ಯಾಚ್ ಆಗಿದೆ ಅಂದ್ರೆ ನಾವು ಅಲ್ಲೇ ನಿಂತ್ಕೊಂಡಿದೀವಿ ಈ ಕಡೆಗೆ. ಅಂದ್ರೆ ಸೊ ಇದರ ರೈಟ್ಗೆ ಕೊಡಬೇಕು ಅಂದ್ರೆ ರೈಟ್ಗೆ ಈ ನೋಸ್ ರೇಡಿಯಸ್ ಶಿಫ್ಟ್ ಆಗಬೇಕು ಅಂದ್ರೆ ಇದರ ಎಷ್ಟು ರೇಡಿಯಸ್ ಇದೆ. ಫಾರ್ ಎಕ್ಸಾಂಪಲ್ ಇದು 8 ಇದ್ರೆ 0.8 ಇದ್ರೆ 0.8 mm ಆ ಟೂಲ್ ಮೂವ್ ಆಗುವಾಗ 0.8 ಶಿಫ್ಟ್ ಆಗಬೇಕು ಒಳಗಡೆಗೆ ಅಂದ್ರೆ ನಾವು G42 ಅನ್ನ ಕೊಡ್ತೀವಿ. ಗೊತ್ತಾಯ್ತಲ್ಲ? ಸೊ G42 ಯಾಕೆ ಕೊಡ್ತೀವಿ? ಕಟಿಂಗ್ ಟೂಲಿನ ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಇದರ ರೈಟ್ಗೆ. ಅಂದ್ರೆ ಈಗ ಏನು ಇಲ್ಲಿ ನೋಡಿ, ಈಗ ಕಟಿಂಗ್ ಟೂಲ್ ಇಲ್ಲಿದೆ. ಓಕೆ, ಕಟಿಂಗ್ ಟೂಲ್ ಪಾಯಿಂಟ್ ಹಿಂಗಿದೆ, ಇಲ್ಲಿದೆ ಕಟಿಂಗ್ ಟೂಲ್ ಪಾಯಿಂಟ್. ಇದು ಕಟಿಂಗ್ ಟೂಲ್ದು ಕಟಿಂಗ್ ಪಾಯಿಂಟ್, ಇದು ನೋಸ್ ರೇಡಿಯಸ್. ಸೊ ಇದರ ರೈಟ್ಗೆ ಅಂದ್ರೆ ಇದು ಒಳಗಡೆಗೆ ಜಂಪ್ ಆಗುತ್ತೆ. ಸೊ ಈ ಟೂಲ್ ಪಾತ್ ಏನಿದೆ ಇದು ಇಲ್ಲಿ ಹೋಗೋದ್ರ ಬದಲು ಇಲ್ಲಿ ಕನ್ಸಿಡರ್ ಮಾಡ್ಕೊಂಡು ಇಲ್ಲಿ ಅಂದ್ಕೊಂಡು ಇಲ್ಲಿ ಹೋಗ್ತಾ ಇತ್ತು. ಓಕೆ, ಇಲ್ಲಿ ಮೂವ್ ಆಗ್ತಾ ಇತ್ತು. ಇದು ಈ ಮುಂದಕ್ಕೆ ಬಾ, ಈ ಕಡೆಗೆ ಬಾ ಅಂದ್ರೆ ಇಲ್ಲಿಗೆ ನಾವು G42 ಕೊಟ್ಟಾಗ ಈ ಏನು ಇಲ್ಲಿ ಹೋಗ್ತಾ ಇತ್ತು ಕಟಿಂಗ್ ಪಾಯಿಂಟ್ ಅದು ಇಲ್ಲಿಗೆ ಬರುತ್ತೆ. ಎಷ್ಟು ಬರುತ್ತೆ ಅಂತ ಗೊತ್ತಾಗಬೇಕಲ್ಲ ಅದಕ್ಕೆ. ಅದರ ರೇಡಿಯಸ್ ಎಷ್ಟಿರುತ್ತೆ, ನೋಸ್ ರೇಡಿಯಸ್ ಎಷ್ಟಿರುತ್ತೆ, ಎಷ್ಟು ವ್ಯಾಲ್ಯೂನ ನಾವು ಅಲ್ಲಿ ಎಂಟ್ರಿ ಮಾಡಿರ್ತೀವಿ. 0.8 ಎಂಟ್ರಿ ಮಾಡಿದ್ರೆ ಅದು ಅಲ್ಲಿಂದ ಇಲ್ಲಿಗೆ 0.8 ಶಿಫ್ಟ್ ಆಗಿ ರನ್ ಆಗ್ತಾ ಹೋಗುತ್ತೆ. ಯಾವಾಗ ಇಲ್ಲಿ ಕೊಟ್ಟಿರುವಂತ ಪ್ರೋಗ್ರಾಮ್ ಅನ್ನ ರೀಡ್ ಮಾಡಿದಾಗ. ಗೊತ್ತಾಯ್ತಲ್ಲ? 42 ಏನಕ್ಕೆ ಕೊಡ್ತೀವಿ ಅಂತ ಹೇಳಿ. 42 ಅನ್ನ ನಾವು ಇಲ್ಲಿ ನಿಂತ್ಕೊಂಡು ನೋಡೋದು ಅಥವಾ ಹಂಗಲ್ಲ, ಇಲ್ಲಿ ನಿಂತ್ಕೊಂಡಾಗ ಇದು ರೈಟಿಗೆ ಬರುತ್ತೆ. ಹಾಗಾಗಿ ನಾವು 42 ಕೊಡಬೇಕು. ID ಬೋರ್ ಮಾಡುವಾಗ ಲೆಫ್ಟ್ಗೆ ಅಂದ್ರೆ ಎಡದ ಕಡೆಗೆ ಟೂಲ್ ಇಲ್ಲಿ ಫಿಕ್ಸ್ ಆಗಿರುತ್ತೆ, 41 ಕೊಡ್ಬೇಕು. ಹಂಗಲ್ಲ. ಓಕೆ, ಸೊ ಕಟಿಂಗ್ ಪಾಯಿಂಟ್ ನ ಇಲ್ಲಿ ಫಿಕ್ಸ್ ಮಾಡಿರ್ತೀವಿ. ಇದು ರೈಟಿಗೆ ಕೊಟ್ಟಾಗ ಇಲ್ಲಿ ಏನು ಡಿಫರೆನ್ಸ್ ಇರುತ್ತೆ ಆ ಡಿಫರೆನ್ಸ್ ನ ಆಫ್ಸೆಟ್ ಮಾಡಿಕೊಂಡು ಆಕ್ಚುಯಲ್ ಪ್ರೋಗ್ರಾಮ್ಡ್ ಪಾತ್ ಅಲ್ಲಿ ಕಟಿಂಗ್ ಟೂಲ್ ಅನ್ನ ಮೂವ್ ಮಾಡ್ಲಿಕ್ಕೆ ನಾವು ಆ ರೀತಿ G42 ಅನ್ನ ಕೊಡ್ತೀವಿ. ಅದೇ ಇನ್ನೊಂದು ಚಿತ್ರ ತಗೊಳ್ತೀನಿ ನೋಡಿ, ಇದು ಫಿಗರ್. ಸೊ ಇಲ್ಲಿ ನೋಡಿ, ಇಲ್ಲಿ ಚಾಂಪರ್ ಮತ್ತೆ ರೇಡಿಯಸ್, ಟೇಪರ್ ಮತ್ತೆ ರೇಡಿಯಸ್ ಆಗುವಂತ ಪ್ರೋಗ್ರಾಮ್ ಅನ್ನ ನೋಡ್ತಾ ಇದ್ದೀರಾ. ನೀವೊಂದು ಫಿಗರ್ ಅನ್ನ ನೋಡ್ತಾ ಇದ್ದೀರಾ ನೋಡಿ. ಇದು ಪ್ರೋಗ್ರಾಮ್ಡ್ ಪಾತ್. ದಿಸ್ ಇಸ್ ದ programmed path. Here we have taper turning as well as radius turning operation. See, this is the cutting point. Okay, so idu cutting tool idu. ಈ ಟೂಲ್ ಇನ್ಸರ್ಟಿನ ಇದು ರೇಡಿಯಸ್, ಇದು ನೋಸ್ ರೇಡಿಯಸ್. ಓಕೆ, ಸೊ ಕಂಟ್ರೋಲರು ಇಲ್ಲಿಗೆ ಪಾಯಿಂಟ್ ಅಸ್ಯೂಮ್ ಮಾಡುತ್ತೆ, ಅಂದ್ರೆ ಇಲ್ಲಿಗೆ ಅಸ್ಯೂಮ್ ಮಾಡಿ. ಬಟ್ ಆಕ್ಚುಲ್ ರನ್ ಆಗುವಾಗ ಇಲ್ಲಿ ರನ್ ಆಗ್ತಿರೋದ್ರಿಂದ ಇಲ್ಲಿ ಏನಿದೆಯಲ್ಲ ಇದು ಲೆಫ್ಟ್ ಔಟ್ ಮೆಟೀರಿಯಲ್, ಇದು ಎರರ್, ಇನ್ಸಫಿಷಿಯಂಟ್ ಡೆಪ್ತ್ ಆಫ್ ಕಟ್. ನಾವು ಈ ಪಾಯಿಂಟ್ ನ ಇಲ್ಲಿಗೆ ಶಿಫ್ಟ್ ಮಾಡಬೇಕು. ಓಕೆ, ಈ ಪಾಯಿಂಟ್ ನ ಇಲ್ಲಿಗೆ ಶಿಫ್ಟ್ ಮಾಡಕ್ಕೆ ನಾವು G42 ಅನ್ನ ಕೊಡ್ತೀವಿ. ಗೊತ್ತಾಯ್ತಲ್ಲ? G42 ನ ಯಾಕೆ ಕೊಡ್ತೀವಿ ಅಂತ ಹೇಳಿದ್ರೆ, ಏನು ಕಟಿಂಗ್ ಟೂಲ್ ಹಿಂಗಿರುತ್ತೆ, ಈ ಟೂಲ್ ನ ರೈಟ್ ಅಂದ್ರೆ ಈ ಕಡೆಗೆ ಆಗುತ್ತೆ, ಲೆಫ್ಟ್ ಅಂದ್ರೆ ಈ ಕಡೆಗೆ ಆಗುತ್ತೆ. ಅಂದ್ರೆ ನಾವು ಕೂಡ ಹೋಗಿ ಅದೇ ದಿಕ್ಕಲ್ಲಿ ಜಾಬ್ ಅನ್ನ ನೋಡ್ತಾ ಇದ್ದಾಗ ಇದು ರೈಟ್ ಆಗುತ್ತೆ, ಈ ಕಡೆದು ಲೆಫ್ಟ್ ಆಗುತ್ತೆ. ಓಕೆ, ಒಂದು ಯಾವಾಗ ನಾವು 42 ಕೊಡ್ತೀವಿ ಇದೆಲ್ಲ ಎಲಿಮಿನೇಟ್ ಆಗಿ ಇಲ್ಲಿ ಜಾಬು ರನ್ ಆಗ್ತಾ ಹೋಗುತ್ತೆ. ಒಂದು ನಾನು ಇನ್ನೊಂದು ಇದನ್ನ ಹೇಳ್ತೀನಿ, ಯಾಕೆ G42ನೇ ಕೊಡಬೇಕು ಇಲ್ಲಿ ಅಂತೇಳಿ. ಓಕೆ, ಈಗ ಈ ಏನು ಪ್ರೋಗ್ರಾಮ್ಡ್ ಪಾತ್ ಇದೆ ಅದ್ರ ಅಪೋಸಿಟ್ ದಿಕ್ಕಿಗೆ ಹೋಗಿ ನಿಂತ್ಕೊಳ್ಳೋದು ನಾವು. ಈಗ ಇದು ಪ್ರೋಗ್ರಾಮ್ಡ್ ಪಾತ್, ಇದು ಇಲ್ಲಿಂದ ಇಲ್ಲಿಗೆ ಪ್ರೋಗ್ರಾಮ್ಡ್ ಪಾತ್. ಇದು ಡೈರೆಕ್ಷನ್ ಆಫ್ ಕಟಿಂಗ್ ಟೂಲ್ ಪಾತ್ ಹೆಂಗಿದೆ, ಹಿಂಗಿದೆ. ಓಕೆ, ನಾವು ಇದರ ಆಪೋಸಿಟ್ ದಿಕ್ಕಲ್ಲಿ ಅಂದ್ರೆ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಂತ್ಕೊಂಡು ಈ ಕಟಿಂಗ್ ಟೂಲ್ ಅನ್ನ ನೋಡ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ನಮ್ಮ ಮೂಗು ಇಲ್ಲಿದೆ,
ಓಕೆ, ಸೊ ನಾವು ಇಲ್ಲಿ ನಿಂತ್ಕೊಂಡು ಈ ಅಪೋಸಿಟ್ ಅಲ್ಲಿ ಅಂದ್ರೆ ಕಟಿಂಗ್ ಟೂಲು ಹಿಂಗ್ ಮೂವ್ಮೆಂಟ್ ಆಗ್ತಾ ಇರುತ್ತೆ ಟೂಲ್ ಪಾತು, ನಾವು ಇಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ನಾವು ಇಲ್ಲಿ ನಿಂತ್ಕೊಂಡ್ರೆ ಇದರ ವಿರುದ್ಧ ದಿಕ್ಕಲ್ಲಿ ಇಲ್ಲಿ ನಿಂತ್ಕೊಂಡ್ರೆ ನಮ್ಮ ರೈಟ್ ಯಾವ್ದಾಗುತ್ತೆ? ಖಂಡಿತ ಇದೇ ರೈಟ್ ಆಗುತ್ತೆ. ಲೆಫ್ಟ್ ಆಗುತ್ತೆ, ಈ ಕಡೆ ಲೆಫ್ಟ್ ಆಗುತ್ತೆ. ಅಂದ್ರೆ ಏನಾಗಿದೆ, ನಾವು ಇಲ್ಲಿ ನಿಂತ್ಕೊಂಡಿದೀವಿ. ಓಕೆ, ನಾವು ಇಲ್ಲಿ ನಿಂತ್ಕೊಂಡು ಇದನ್ನ ನೋಡ್ತಾ ಇದೀವಿ. ನಮ್ಮ ಮೂಗು ಈ ಕಡೆಗೆ ಆ ಟೂಲ್ ಪಾತ್ ಏನಿದೆಯಲ್ಲ ಅದರ ವಿರುದ್ಧವಾಗಿ ಇದೆ ಮೂಗು. ಇಲ್ಲಿ ನಿಂತ್ಕೊಂಡಾಗ ರೈಟ್ ಯಾವ್ದಾಗುತ್ತೆ? ಈ ಕಡೆ ರೈಟ್ ಆಗುತ್ತೆ, ಈ ಕಡೆದು ಲೆಫ್ಟ್ ಆಗುತ್ತೆ. ಓಕೆ, ಸೊ ಯಾವಾಗ ನಾವು G42 ಅನ್ನ ಕೊಡ್ತೀವೋ ಆಗ ಕಟಿಂಗ್ ಟೂಲು ಏನು ರೇಡಿಯಸ್ ಇದೆ ಅಷ್ಟು ರೇಡಿಯಸ್ನ ಈ ಕಡೆಗೆ ಶಿಫ್ಟ್ ಮಾಡಿಕೊಂಡು ಇಲ್ಲಿಗೆ ಕೊಡುತ್ತೆ. ಗೊತ್ತಾಯ್ತಲ್ಲ ಯಾಕೆ G42 ಅನ್ನ ಕೊಡ್ತೀವಿ? ಒಂದು, ಈ ಟೂಲಿನ ದಿಕ್ಕನ್ನು ತಗೊಂಡಾಗ ಈ ಕಡೆಗೆ ಅಂದ್ರೆ ಈ ಕಡೆಗೆ ಶಿಫ್ಟ್ ಆಗಕ್ಕೆ G42 ಅನ್ನ ಕೊಡ್ತೀವಿ. ಅಥವಾ ನೀವು ಈ ಟೂಲ್ ಪಾತ್ ಏನಿದೆ ಟೂಲ್ ಪಾತ್ಗೆ ವಿರುದ್ಧವಾಗಿ ಹೋಗಿ ನಿಂತ್ಕೊಂಡು ನೋಡ್ಬೇಕು ನಾವು. ಈಗ ಟೂಲು ಹಿಂಗ್ ಬರ್ತಾ ಇದೆ ಅಂದ್ರೆ ನಮ್ಗೆ ಹಿಂಗ್ ಬರ್ತಾ ಇದೆ ಅಂದ್ರೆ ಟೂಲ್ ಹಿಂಗ್ ಮೂವ್ಮೆಂಟ್ ಮಾಡ್ಕೊಂಡು ಬರ್ತಾ ಇದೆ, ಟರ್ನಿಂಗ್ನ ಹಿಂಗ್ ಮೂವ್ಮೆಂಟ್ ಮಾಡ್ಕೊಂಡು ಬರ್ತಾ ಇದೆ. ನಾವು ಇಲ್ಲಿ ನಿಂತಿದ್ದೀವಿ, ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಟೂಲು ಕಟಿಂಗ್ ಪಾಯಿಂಟ್ನ ರೈಟಿಗೆ ಶಿಫ್ಟ್ ಮಾಡ್ಕೋಬೇಕಾಗಿರುತ್ತೆ. ರೈಟ್ ಅಂದರೆ ನಾನು 0 ಅದೇ, ಇದು ದೇಹ 0 ಆಯಿತು, ಇದು ರೈಟ್ ಆಯಿತು, ಇದು ಲೆಫ್ಟ್ ಆಯಿತು. ಕಟಿಂಗ್ ಪಾಯಿಂಟು ಈ ಕಡೆಗೆ ಬರಬೇಕು ಅಂದರೆ ರೈಟನ್ನು ಕೊಡ್ತೀವಿ, G42 ಅನ್ನು ಕೊಡ್ತೀವಿ. ಓಕೆ, ಸೊ ನಾನು ನಿಮ್ಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ನಾವು G41 ಅನ್ನು ಯಾವಾಗ ಕೊಡ್ತೀವಿ ಅಂತ ನೋಡ್ತಾ ಹೋಗೋಣ. ಓಕೆ, G41 ಅನ್ನು ಯಾವಾಗ ಕೊಡ್ತೀವಿ? ಓಕೆ, ಓಡಿನಲ್ಲೇ G41 ಯಾವಾಗ ಕೊಡ್ತೀವಿ ಅಂತ ಹೇಳ್ತೀನಿ ನಾನು, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಈಗ ಒಂದು ಇದು ಜಾಬ್. ಓಕೆ, ಈ ರೀತಿಯ ಒಂದು ಜಾಬ್, ಇದು ಟರ್ನ್ ಆಗ್ಬೇಕು ಇದು. ಓಕೆ, ಈ ತರ ಒಂದು ಜಾಬ್ ಇದೆ, ಹಿಂಗಿದೆ ಜಾಬ್. ಓಕೆ, ಈಗ ಈ ಜಾಬ್ನ ಟರ್ನ್ ಮಾಡುವಾಗ ಈಗಾಗಲೇ ನಾವು ಮಾತಾಡಿದ್ವಿ ಇಲ್ಲಿ G42 ಕೊಡಬೇಕು ಅಂತ. ಇದನ್ನು ಶಿಫ್ಟ್ ಮಾಡ್ಕೋಬೇಕಲ್ಲ ಇಲ್ಲಿಂದ ಇಲ್ಲಿಗೆ. ಓಕೆ, G42 ಅನ್ನ ಕೊಡಬೇಕು ಅಂತ ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೀನಿ. ಓಕೆ, ಹೀಗೆ ಕಟಿಂಗ್ ಪಾಯಿಂಟ್ ಇಲ್ಲೇನು ಎರರ್ ಇದೆ, ಎರರ್ ಶಿಫ್ಟ್ ಮಾಡಲಿಕ್ಕೆ ನಾವು G42 ಅನ್ನ ಕೊಡ್ತೀವಿ ಓಡಿ ಟರ್ನಿಂಗ್ಗೆ. ನೆಕ್ಸ್ಟ್ G41 ಇದರಲ್ಲೂ ಕೊಡಬೇಕಾಗುತ್ತೆ, ಯಾಕೆಂದ್ರೆ ಈ ತರ ಟೇಪರ್ ಒಂದೇ ಸೆಟ್ಟಿಂಗ್ ಅಲ್ಲಿ ಮಾಡ್ತಾ ಇದ್ದೀನಿ ನಾನು. ಓಕೆ, ಈ ಒಂದೇ ಸೆಟ್ಟಿಂಗ್ ಅಲ್ಲಿ ಮಾಡ್ತಾ ಇದ್ದೀನಿ ನಾನು. ಈ ತರ ಜಾಬ್ನು ಮಾಡಿದ್ದೀನಿ ಕೆಲವು ಸರಿ. ಈಗ ಈ ಜಾಬ್ ಇದೆ, ಇದಕ್ಕೆ ಓಡಿ ಟರ್ನಿಂಗ್ ಮಾಡುವಾಗ ಇದು ಟೂಲ್ ಹಾಕಿದ್ದೆ. ಟೂಲು ಟೈಪು 3 ಹಿಂಗೆ ಟರ್ನ್ ಮಾಡ್ತಾ ಇದ್ದೀನಿ ಹಿಂಗೆ. ಓಕೆ, ಯಾವ ಟೂಲ್ ಅದು ಈ ರೀತಿ ಟೂಲು ಹಿಂಗೆ ಟರ್ನ್ ಮಾಡ್ತಾ ಹೋಗುತ್ತೆ, ಹಿಂಗೆ ಟರ್ನ್ ಮಾಡ್ತಾ ಹೋಗ್ತಾ ಇದೆ. G42 ಕೊಟ್ಟೆ ಈಗ. ಓಕೆ, ಈಗ ಈ ಸೇಮ್ ಸೆಟ್ಟಿಂಗ್ ಅಲ್ಲೇ ಈ ಟೇಪರ್ ಅನ್ನ ಮಾಡಬೇಕು. ತುಂಬಾ ಜಾಸ್ತಿ ಟೇಪರ್ ಇದೆ, ಈ ಟೂಲ್ ಅನ್ನ ಇಳಿಸಕ್ಕಾಗಲ್ಲ. ನೀವು ಪ್ರಾಕ್ಟಿಕಲಿ ಆಪರೇಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಚೆನ್ನಾಗಿ. ಈ ಟೂಲ್ ಅಲ್ಲಿ ಈ ಟೇಪರ್ ಮಾಡಕ್ಕಾಗತ್ತೆ ಅಂದ್ರೆ ಖಂಡಿತ ಇಲ್ಲ, ಯಾಕಂದ್ರೆ ಇಲ್ಲಿ ಟಚ್ ಆಗ್ತಾ ಹೋಗುತ್ತೆ, ಇಲ್ಲಿ ಟಚ್ ಆಗಲ್ಲ. ಇಲ್ಲಿ ಟಚ್ ಆದ್ರೂ ಅದು ಬರೋದಿಲ್ಲ, ಶೇಪ್ಗಳು ಪ್ರಾಬ್ಲಮ್ ಆಗುತ್ತೆ. ಈಗ ಏನ್ ಮಾಡ್ಬೇಕು ನಾವು ಟೂಲ್ನ ಇದಕ್ಕೆ ಉಲ್ಟಾ ಟೂಲ್ ಅನ್ನ ಯೂಸ್ ಮಾಡಬೇಕು ನಾವು. ಆಕ್ಚುಲಿ ಇದು ಲೆಫ್ಟ್ ಹ್ಯಾಂಡ್ ಟೂಲ್, ಇದು ರೈಟ್ ಹ್ಯಾಂಡ್ ಟೂಲ್ ಅನ್ನ ಯೂಸ್ ಮಾಡ್ಬೇಕು ಈ ಕಡೆಯಿಂದ ಬರಕ್ಕೆ. ಅವಾಗ ಹೆಂಗಾಗುತ್ತೆ, ಟೂಲ್ ಹೆಂಗ್ ಕುತ್ಕೊಳ್ತಾ ಇರುತ್ತೆ, ಕಟಿಂಗ್ ಪಾಯಿಂಟು ನೋಡ್ರಿ ಇಲ್ಲಿ ಹಿಂಗೆ ಕಟಿಂಗ್ ಪಾಯಿಂಟ್ ಹಿಂಗಿರುತ್ತೆ. ಇಲ್ಲಿ ನೋಡಿ, ಇದು ಕಟಿಂಗ್ ಪಾಯಿಂಟ್ ಇದು. ಓಕೆ, ಇಲ್ಲಿ ನೋಡ್ರಿ, ಇದು ಕಟಿಂಗ್ ಪಾಯಿಂಟ್. ಓಕೆ, ಇದು ಕಟಿಂಗ್ ಪಾಯಿಂಟ್. ಓಕೆ, ಸೊ ಇಲ್ಲಿದೆ, ಇಲ್ಲಿಗೆ ಇನ್ಸರ್ಟ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಇಲ್ಲಿ ಎರರ್ ಬಂತು ನೋಡಿ. ಓಕೆ, ಇಲ್ಲಿ ಏನಿದೆಯಲ್ಲ ನೋಡಿ, ಆಕ್ಚುಯಲ್ ಕಟಿಂಗ್ ಪಾಯಿಂಟ್ ಇಲ್ಲಿದೆ, ಬಟ್ ಕಂಟ್ರೋಲರ್ ಇಲ್ಲಿದೆ ಅಂತ ಅಸ್ಯೂಮ್ ಮಾಡಿ ಇಲ್ಲಿ. ಓಕೆ, ಇದು ಕಟಿಂಗ್ ಪಾಯಿಂಟ್ ಇಲ್ಲಿದೆ ಅಂತ ಅಸ್ಯೂಮ್ ಮಾಡಿ ಇಷ್ಟು ಮೆಟೀರಿಯಲ್ ಅನ್ನ ಬೀಳಿಸ್ಬಿಟ್ಟು ತಂಪಡಿತಾ ಹೋಗ್ತಾ ಇರುತ್ತೆ. ನಾವು ಇದು ಫಂಕ್ಷನ್ ಕೊಡ್ಲಿಲ್ಲ ಅಂದ್ರೆ 41, 42 ಕೊಡ್ಲಿಲ್ಲ ಅಂದ್ರೆ. ಈಗ ಇದಕ್ಕೇನೋ 42 ಕೊಟ್ವಿ ಓಡಿ ಟರ್ನಿಂಗ್ಗೆ. ಇಲ್ಲಿ ಯಾವ್ದು ಕೊಡಬೇಕು? ಟೂಲ್ ಚೇಂಜ್ ಆಯ್ತು. ಇಲ್ಲಿ ಯಾವ ಟೂಲ್ ಆಗುತ್ತೆ ಇದು ಗೊತ್ತಿದೆ ನಿಮಗೆ, ಟೂಲ್ನು ಕೂಡ ಯಾವ ರೀತಿ ಇದು ಮಾಡ್ಕೊಳ್ಳೋದು ಅಂತ ಹೇಳಿ. ಓಕೆ, ಸೊ ಇದೊಂದು ಟೂಲು ಹಾಗೇನೆ ಇದೊಂದು, ಹಾಗೇನೆ ಇದೊಂದು. ಓಕೆ, ನಾವು ಇಲ್ಲಿ ಏನು ಯೂಸ್ ಮಾಡ್ತೀವಿ, ಇದು ಟೂಲ್ ಟೈಪ್ 3 ಆಗುತ್ತೆ. ಇಲ್ಲೇನಿದೆಯಲ್ಲ ಈ ಟೂಲ್ ಯಾವ್ದಾಗುತ್ತೆ, ಇದು ಟೈಪು ಬೇರೆ ಆಗುತ್ತೆ. ಓಕೆ, ಇದು ಈ ತರ ಟೂಲ್ ಅನ್ನ ನಾವು ಇಲ್ಲಿ ಯೂಸ್ ಮಾಡಬೇಕು. ಇದು 1, 2, ಇದು 3, ಇದು 4, ಈ ರೀತಿಯ ಟೂಲ್ ಅನ್ನ ಯೂಸ್ ಮಾಡಬೇಕು. ಅಂದ್ರೆ ಕಟಿಂಗ್ ಪಾಯಿಂಟ್ ಏನಿದೆ ಇದಕ್ಕೆ ಅಪೋಸಿಟ್ ಇರಬೇಕು, ಹಿಂಗಿರ್ಬೇಕು. ಹಿಂಗಿರೋ ಟೂಲ್ ಅನ್ನ ಯೂಸ್ ಮಾಡ್ತೀವಿ, ಇಲ್ಲಿ ಕಟಿಂಗ್ ಪಾಯಿಂಟ್ ಬರುತ್ತೆ. ಓಕೆ, ಸೊ ಈ ತರ ಟೂಲ್ಗೆ
ಟೂಲ್ ನಂಬರ್ ಏನಾಗುತ್ತೆ ಅವಾಗ? ಟೂಲ್ ನಂಬರ್ ಖಂಡಿತ ಇದು 4 ಆಗುತ್ತೆ. ಯಾವ್ದಾಗುತ್ತೆ? ಇದು 3 ಆಗಿರುತ್ತೆ. ಇಲ್ಲಿ ನಾವು ಟರ್ನ್ ಮಾಡುವಂತ ಟೂಲ್ ಏನಿದೆಯಲ್ಲ ಅದು ಹಿಂಗಿರುತ್ತೆ ಇನ್ಸರ್ಟ್. ಓಕೆ, ಕಟಿಂಗ್ ಹಿಂಗಿರುತ್ತೆ. ಇದು ಕಟಿಂಗ್ ಟೂಲ್, ಓಲ್ಡ್ ಇದು ಶಾರ್ಪ್, ಇದು ಇಲ್ಲಿ ಇನ್ಸರ್ಟ್. ಸೊ ಇದಕ್ಕೆ ಏನ್ ಮಾಡ್ತೀವಿ? ಟೂಲ್ ನಂಬರ್ 4 ಅನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಇದಕ್ಕೆ ನಾವು 42 ಕೊಟ್ವಿ. ಇಲ್ಲಿ ಯಾವ್ದು ಕೊಡಬೇಕು? ಓಕೆ, ಇಲ್ಲಿಂದ ಶಿಫ್ಟ್ ಮಾಡ್ಕೊಳಕ್ಕೆ ಕಟಿಂಗ್ ಟೂಲ್ ನ ಈ ಡೈರೆಕ್ಷನ್ ಅಲ್ಲಿ ನೋಡಿ ರೈಟ್ ತಗೊಳಕ್ಕೆ RH ತಗೊಳಕ್ಕೆ G42 ಅನ್ನ ಕೊಟ್ವಿ. ಆದ್ರೆ ಇಲ್ಲಿ ಹಂಗೆ ಟೂಲ್ ಪಾತ್ ಹಿಂಗಿದೆ. ನಾನು ಇಲ್ಲಿ ಕೊಟ್ಟಿದ್ದೀನಿ ಕಮಾಂಡ್ ಗಳನ್ನ. ಇಲ್ಲಿ ಒಂದ್ ಕಡೆ ಇಳಿಸ್ತೀನಿ, ಇಲ್ಲಿಂದ ಹಿಂಗ್ ಬಾ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಟೂಲ್ ಪಾತ್ ಈ ಕಡೆಗಿತ್ತು, ನಾನು ಹಿಂಗ್ ಹೋಗಕ್ಕೆ ಟೂಲ್ ಪಾತ್ ಕೊಟ್ಟಿದ್ದೀನಿ. ಈ ರೀತಿ ಪಾಸ್ ಆಗಕ್ಕೆ ಟೂಲ್ ಪಾತ್ ಕೊಟ್ಟಿದ್ದೀನಿ. ಓಕೆ, ಈಗ ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೋಬೇಕು. ಯಾವ್ದು ಕೊಡ್ಬೇಕೀಗ? ಇಲ್ಲಿ ಓಡಿ ಅಂತ G42 ಕೊಡ್ಬೇಕಾ? ಇಲ್ಲ. ಯಾಕೆಂದ್ರೆ ಹೇಗೇನ್ ಇಲ್ಲಿ ಬನ್ನಿ, ನಮ್ಮ ಮೂಗನ ಈ ಕಡೆ ಮ್ಯಾಚ್ ಮಾಡ್ಕೊಳ್ಳಿ. ಹಿಂಗ್ ತಗೋಬೇಕು ನಾವು. ಓಕೆ, ಇಲ್ಲಿದೆಯಲ್ಲ ಇದನ್ನ ಲೆಫ್ಟಿಗೆ ತಗೋಬೇಕು, ಲೆಫ್ಟ್ಗೆ. ಈಗ ಇದು ಓಕೆ, ಇದರ ಲೆಫ್ಟ್ ರೈಟ್ ಯಾವ್ದಾಗುತ್ತೆ? ನಮ್ಮ ವಿರುದ್ಧ. ನಾವು ಆ ಕಡೆನೆ ನಿಂತ್ಕೊಂಡಿದ್ವಿ ಅಂತ ತಿಳ್ಕೊಳ್ಳಿ. ಇಲ್ಲಿ ನಿಂತ್ಕೊಂಡ್ರೆ ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ನಾವು ಕಟಿಂಗ್ ಪಾಯಿಂಟ್ ನ ಕಡೆಗೆ ತಗೋಬೇಕು, ಯಾಕಂದ್ರೆ ಯಾರು ಇಲ್ಲಿರೋದು. ಇದನ್ನ ಲೆಫ್ಟಿಗೆ ತಗೊಂಡ್ರೆ ಇದು ಕಾಂಪನ್ಸೇಟ್ ಆಗೋದು. ಓಕೆ, ಸೊ ಇಲ್ಲಿ ಲೆಫ್ಟ್ ಶಿಫ್ಟ್ ಮಾಡ್ಬೇಕಾಗಿರೋದ್ರಿಂದ ನಾವು ಯಾವ್ದನ್ನ ಕೊಡಬೇಕು? G41 ಅನ್ನ ಕೊಡಬೇಕು. ಓಕೆ, ಓಡಿ ಟರ್ನಿಂಗ್ ಅಲ್ಲೇನೆ ಈ ರೀತಿ ಟೇಪರ್ ಮಾಡುವಾಗ 42 ಕೊಡಬೇಕು. ಈ ಕಡೆ ಈ ತರ ಟೇಪರ್ ನ ಸೇಮ್ ಸೆಟ್ಟಿಂಗ್ ಅಲ್ಲಿ ಜಾಬ್ ಅಲ್ಲಿ ಕಟಿಂಗ್ ಟೂಲ್ ನ ಹಿಂಗ್ ಓಡಿಸ್ಕೊಂಡ್ ಬರುವಾಗ ಕಾಂಪನ್ಸೇಟ್ ಮಾಡ್ಲಿಕ್ಕೆ ನಾವು G41 ಅನ್ನ ಕೊಡಬೇಕು. ಗೊತ್ತಾಯ್ತಲ್ಲ? ಸೊ ಇದರ ಡೈರೆಕ್ಷನ್ ಅಲ್ಲಿ ಇಲ್ಲಿ ನಿಂತ್ಕೊಂಡಾಗ ನಮ್ಗೆ ಇದು ರೈಟ್ ಕಾಣಿಸ್ತಾ ಇತ್ತು, ಅದಕ್ಕೆ ನಾವು ಈ ಕಡೆ 42 ಕೊಟ್ಟು. ಈಗ ಇಲ್ಲಿ ನೋಡಿ, ಇಲ್ಲಿ ನಿಂತ್ಕೊಳ್ಳಿ. ಈಗ ಓಕೆ, ಇದು ವಿರುದ್ಧವಾಗಿ ನಿಂತ್ಕೊಳ್ಳಿ, ಟೂಲ್ ಪಾತ್ಗೆ ವಿರುದ್ಧವಾಗಿ ನಿಂತ್ಕೊಳ್ಳಿ. ವಿರುದ್ಧವಾಗಿ ನಿಂತ್ಕೊಂಡು ನಿಮ್ ಎಡ ಯಾವ್ದಾಗುತ್ತೆ? ಇದಾಗುತ್ತೆ, ಇದು ಲೆಫ್ಟ್ ಆಗುತ್ತೆ. ಓಕೆ, ಸೊ ಲೆಫ್ಟ್ ಕೊಟ್ರೆ ಅಂದ್ರೆ ಏನ್ ಟೂಲ್ ಪಾತ್ ಹೋಗ್ತಾ ಇದೆ, ಆಕ್ಚುಲ್ ಆಗಿ ಏನು ಹೋಗ್ತಾ ಇದೆ ಪ್ರೋಗ್ರಾಮ್ ಪಾತ್ಗಿನ್ನ, ಆ ಆಕ್ಚುಯಲ್ ಪಾತ್ ನ ಈ ಕಡೆಗೆ ತಗೊಳಕ್ಕೆ ನಾವು ಲೆಫ್ಟ್ಗೆ ಇದನ್ನ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ. ಲೆಫ್ಟ್ ಶಿಫ್ಟ್ ಮಾಡ್ಕೊಳಕ್ಕೆ G41 ಅನ್ನ ಕೊಡ್ಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಸೊ ಇದು G41 ಅನ್ನ ಓಡಿನಲ್ಲಿ ಯಾವಾಗ ಯೂಸ್ ಮಾಡ್ತೀವಿ, 41 ಅನ್ನ 42 ನ ಯಾವಾಗ ಯೂಸ್ ಮಾಡ್ತೀವಿ ಅಂತ. ಈಗ ಬೋರಿಂಗ್ ಬರೋಣ, ID ಟರ್ನಿಂಗ್ ಬರೋಣ. ಓಕೆ, ಸೊ ಐಡಿನಲ್ಲಿ ಈ ರೀತಿ ಇರುತ್ತೆ ನೋಡಿ. ID ಇದು. ಓಕೆ, ಸೊ ಇದು ಜಾಬ್. ಇದು ಇಲ್ಲೊಂದು ಬೋರ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಬೋರಿಂಗ್ ಆಗ್ತಾ ಇದೆ, ಬೋರಿಂಗ್ ಮಾಡೋಣ ಫಸ್ಟು. ಆ ನಂತರ ಇಲ್ಲಿ ಬೋರಿಂಗ್ ಆಗುತ್ತೆ. ಆಮೇಲೆ ಇಷ್ಟು ಟೇಪರ್ ಬೋರಿಂಗ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಇದು ಜಾಬ್ ಇದು. ಓಕೆ, ಅರ್ಧ ಬರ್ಕೋತಾ ಇದ್ದೀನಿ. ಸೊ ಇಲ್ಲಿವರೆಗೂ ಟೇಪರ್ ಆಗುತ್ತೆ ಅಂತ ಅಸ್ಯೂಮ್ ಮಾಡಿ. ಈಗ ಇಲ್ಲಿ ಇದು ಮಾಡುವಾಗ ನಮ್ಗೇನು ಇದ್ರ ಅವಶ್ಯಕತೆ ಇಲ್ಲ. ಏನು ಇಲ್ಲಿ ಐಡಿನಲ್ಲಿ ID ಪ್ಲೇನ್ ಡಯಾ ಮೇಂಟೈನ್ ಮಾಡುವಾಗ ಏನು ಸಮಸ್ಯೆ ಇಲ್ಲ. ಯಾಕೆಂದ್ರೆ ಹಿಂಗಿರುತ್ತೆ, ಈ ಪಾಯಿಂಟ್ ಏನಿದೆಯಲ್ಲ ಕಟಿಂಗ್ ಟೂಲ್ದು, ಈ ಪಾಯಿಂಟು ಟಚ್ ಆಗ್ತಾ ಇರುತ್ತೆ. ಓಕೆ, ಇಲ್ಲಿ ಫೇಸಿಂಗ್ ಮಾಡೋದು ಸಮಸ್ಯೆ ಇಲ್ಲ. ಇದು ಒಂದು ಆಕ್ಸಿಸ್ ಬಂದು ಇಲ್ಲಿ ಟಚ್ ಆಗುತ್ತೆ, ಫೇಸಿಂಗ್ ಆಗ್ಬಿಡುತ್ತೆ. ಬಟ್ ಇಷ್ಟು ಎರರ್ ಇದ್ದೇ ಇರುತ್ತೆ. ಓಕೆ, ಬಟ್ ನಮಗೆ ಇಲ್ಲಿ ಟಚ್ ಆಗುತ್ತೆ ಎಕ್ಸ್ ಅಲ್ಲಿ ಸಮಸ್ಯೆ ಇಲ್ಲ, ಇಲ್ಲಿ ಟಚ್ ಆಗುತ್ತೆ ಜೆಡ್ ಅಲ್ಲಿ ಸಮಸ್ಯೆ ಇಲ್ಲ. ಅದೇ ಬಂದು ಇಲ್ಲಿ ಬಂತು ಅಂತ ತಿಳ್ಕೊಳ್ಳಿ. ಓಕೆ, ಟೇಪರ್ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಳ್ಳಿ. ಇದು ಇಲ್ಲಿ ಹಿಂಗೆ ಇನ್ಸರ್ಟ್ ಕಟಿಂಗ್ ಟೂಲ್ ಬೋರಿಂಗ್ ಇದೆ ಹಿಂಗೆ. ಅದೇ ರೀತಿ ಇಲ್ಲೂ ಕೂಡ ಇಲ್ಲಿಂದ ಇಲ್ಲಿ ಟೇಪರ್ ಮಾಡ್ಕೊಂಡ್ ಬರುತ್ತೆ. ಓಕೆ, ಇಲ್ಲಿ ಬರ್ತಾ ಇದೆ ಟೇಪರ್ ಮಾಡ್ಕೊಂಡು ಹಿಂಗಿದೆ ಅಂತ ತಿಳ್ಕೊಳ್ಳಿ. ಈಗ ಎರಡೂ ಆಕ್ಸಿಸ್ಗಳು ಸೈಮಲ್ಟೇನಿಯಸ್ಲಿ ಮೂವ್ ಮಾಡಕ್ ಹೋದಾಗ ನಮಗೆ ಪ್ರಾಬ್ಲಮ್ ಆಗೋದು. ಸಿಂಗಲ್ ಆಕ್ಸಿಸ್ ಮೂವ್ ಮಾಡುವಾಗ ಸಮಸ್ಯೆ ಆಗಲ್ಲ. ಓಕೆ, ಈಗ ಇಲ್ಲಿ ಟಚ್ ಆಗಿತ್ತು, ಬಟ್ ಥಿಯರಿಟಿಕಲ್ ಆಫ್ಸೆಟ್ ಇಲ್ಲಿಗೆ ಅಸ್ಯೂಮ್ ಮಾಡಿದೆ ಕಂಟ್ರೋಲರು. ಇದನ್ನು ಇಲ್ಲಿಗೆ ಅಸ್ಯೂಮ್ ಮಾಡಿ ಇಲ್ಲಿ ನೋಡ್ತಾ ಇದೆ. ಇದು ಪ್ರೋಗ್ರಾಮ್ಡ್ ಪಾತ್, ಇದು ಟೂಲ್ ಪಾತ್ ಇದು. ಓಕೆ, ಇಲ್ಲಿಗೆ ತೆಗಿತಾ ಇದೀನಿ ಅನ್ಕೊಂಡು ಇಲ್ಲಿ ಓಡಿಸ್ತಾ ಇರುತ್ತೆ. ಬಟ್ ನಾವು ನಿಜವಾಗ್ಲೂ ಎಲ್ಲಿ ಹೋಗ್ತಾ ಇರುತ್ತೆ, ಅದು ಇಷ್ಟನ್ನ ಬಿಟ್ಬಿಟ್ಟು ಕಟಿಂಗ್ ಟೂಲು ಮೂವ್ ಆಗ್ತಾ ಇರುತ್ತೆ. ಇದೇನಿದೆಯಲ್ಲ ಇದು ಯಾರು. ಓಕೆ, ಈ ಟೇಪರ್ ಟರ್ನಿಂಗ್ ಅಲ್ಲಿ ಇದನ್ನ ಕಾಂಪನ್ಸೇಟ್ ಮಾಡ್ಲಿಕ್ಕೆ ಯಾವ್ದು ಕೊಡ್ಬೇಕು ನಾವು? ಈಗ ನಮಗೆ ಸಮಸ್ಯೆ ಇಲ್ಲ, ಯಾಕೆಂದ್ರೆ ನಮ್ಮ ಮೂಗು ಮತ್ತೆ ಕಟಿಂಗ್ ಪಾಯಿಂಟ್ ನ ಮೂಗು ಒಂದೇ ಇದೆ, ನೋಸ್ ಒಂದೇ ಇದೆ. ಈಗ ನಾವು
ಈ ಕಡೆಗೆ ಒಳಗಡೆಗೆ ಮೂವ್ ಮಾಡಬೇಕು ಅಂತ ಹೇಳಿದ್ರೆ ಈ ಕಡೆಗೆ ಇದನ್ನ ಕಾಂಪನ್ಸೇಟ್ ಮಾಡಬೇಕು ಅಂದ್ರೆ ನಾವು ಈ ಡೈರೆಕ್ಷನ್ ಅಲ್ಲಿ ಮೂವ್ ಮಾಡಬೇಕು. ಯಾವ ಡೈರೆಕ್ಷನ್? ಈ ಡೈರೆಕ್ಷನ್ ಮೂವ್ ಮಾಡಬೇಕು. ನಮ್ಗೆ ಯಾವ್ದಾಗುತ್ತೆ? ಎಡ ಇದಾಗುತ್ತೆ. ಓಕೆ, ಇದು ಬಲ ಆಗುತ್ತೆ. ಯಾಕಂದ್ರೆ ಈ ಕಡೆ ಕಾಂಪನ್ಸೇಟ್ ಮಾಡಬೇಕಾಗಿರೋದ್ರಿಂದ ನಾವು ಇಲ್ಲಿ G41 ಅನ್ನ ಕೊಡ್ತೀವಿ. ಯಾವ್ದು ಕೊಡ್ತೀವಿ? G41 ಅನ್ನ ಕೊಡ್ತೀವಿ. ಹಾಗೇನೆ ಇಲ್ಲಿ ಬೇಕಾದ್ರೆ ಪ್ರೋಗ್ರಾಮ್ ಪಾತಿಗೆ ಬನ್ನಿ, ಹಿಂಗೆ ನಿಂತ್ಕೊಳ್ಳಿ. ಇಲ್ಲಿ ನಿಂತ್ಕೊಂಡು ಕಾಂಪನ್ಸೇಟ್ ಮಾಡಿ, ಇದು ವಿರುದ್ಧವಾಗಿ ನೋಡ್ತಾ ಬನ್ನಿ ಪಾತ್ನ. ಈಗ ಇಲ್ಲಿ ನಿಂತ್ಕೊಂಡಾಗ ಇಲ್ಲಿ ಇದನ್ನ ನೋಡ್ತಾ ಇದ್ರೆ ಯಾಕಡೆ ಶಿಫ್ಟ್ ಮಾಡಬೇಕು? ನಾವು ಎಡದ ಕಡೆಗೆ ಶಿಫ್ಟ್ ಮಾಡಬೇಕು, ಈ ಕಡೆಗೆ ಶಿಫ್ಟ್ ಮಾಡಬೇಕು. ಹಾಗಾಗಿ ನಾವು ಇಲ್ಲಿ G41 ಅನ್ನ ಕೊಡಬೇಕು. ಓಕೆ, ಹಾಗೇನೆ ಇಲ್ಲೂ ಕೂಡ 42 ಅನ್ನ ಯೂಸ್ ಮಾಡ್ಬೋದು, ನಾವು ಯೂಸ್ ಮಾಡ್ಬೋದು. ಅದೊಂದು ಸಿಚುವೇಶನ್ ಅನ್ನು ಹೇಳ್ತೀನಿ. ಇದು ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಓಕೆ, ಯಾಕಂದ್ರೆ ಏನಿಲ್ಲಿ ಎರರ್ ಬರುತ್ತೆ ಅಂದ್ರೆ ನಾನು ಅರ್ಧ ಮಾತ್ರ ಬರ್ತೀನಿರಪ್ಪ, ಜಾಗ ಸಾಕಾಗಲ್ಲ ಅಂತ. ಓಕೆ, ಸೊ ಇಲ್ಲೇನು ಎರರ್ ಬರುತ್ತೆ ಅದು ಈ ಕಡೆನೂ ಇರುತ್ತೆ ಅಷ್ಟೇ. ಸೊ ಇಲ್ಲೇನು ಲೆಫ್ಟ್ ಔಟ್ ಇದೆ, ರೇಡಿಯಸ್ ಉಳ್ಕೊಂಡಿದೆ. ಇಲ್ಲಿ ನಾನು G42 ಕೊಟ್ಟ ತಕ್ಷಣನೇ ಇಲ್ಲೇನು ಪ್ರಾಬ್ಲಮ್ ಇತ್ತು ಅದು ಇಲ್ಲಿ ಬಂದು ಹಿಂಗೆ ರನ್ ಆಗ್ತಾ ಹೋಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರೋಗ್ರಾಮ್ನೇ ಬರೆದು G42 ಯೂಸ್ ಮಾಡ್ತಾ ಇದ್ದಾಗ ಯಾವ ಥರ ಜಾಬ್ ಓಡುತ್ತೆ ಅದೇ ಜಾಬ್ಗೆ ಸೇಮ್ ಪ್ರೋಗ್ರಾಮ್ಗೆ G42 ಕೊಟ್ಟು ಓಡಿಸಿದಾಗ ಹೆಂಗೆ ಮೆಟೀರಿಯಲ್ ತೆಗಿಯುತ್ತೆ ಅಂತ ಒಂದು ಪ್ರೋಗ್ರಾಮ್ನ ಮಾಡಿ ಜಾಬ್ನ ರನ್ ಮಾಡಿದ್ರೆ ನೀವು ನೋಡಿದ್ರೆ ಅದರಲ್ಲಿ ನಿಮ್ಗೆ ಯಾವುದೇ ಈ ಥರ ಡೌಟ್ಗಳು ಕೂಡ ಉಳಿಯೋದಿಲ್ಲ. ಓಕೆ, ಈಗ ಇದೇ ಐಡಿನಲ್ಲಿ 42 ಕೊಡುವಂಥ ಸಂದರ್ಭ ಬರುತ್ತೆ. ಯಾವಾಗ ಅದು? ಯಾಕಂದ್ರೆ ಕೆಲವು ಸರಿ ನಾವು ತಿಳ್ಕೊಂಡ್ಬಿಟ್ಟಿರ್ತೀವಿ ಬ್ಲೈಂಡ್ ಆಗಿ ID41 OD42 ಸಿಚುವೇಶನ್ ಕೂಡ ಚೇಂಜ್ ಆಗುತ್ತೆ. ಬಟ್ ನಮ್ಗೆ ಯಾವಾಗ ಯಾವ್ದು ಕೊಡ್ತೀವಿ ಅಂತ ಕ್ಲಾರಿಟಿ ಇರ್ಬೇಕು ನಮ್ಗೇನೆ. ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಪ್ಲೇನ್, ಇಲ್ಲಿ ಟೇಪರ್, ಹಿಂಗ್ ಒಂದು ಓಡಿಸ್ತೀನಿ ಅಂತ ತಿಳ್ಕೊಳ್ಳಿ. ಒಂದು ಜಾಬ್ ಇದು ಹಿಂಗಿದೆ, ಜಾಬ್ ಇದು. ಓಕೆ, ಐಡಿ ಇದು. ನಾನು ಟೂಲ್ ಪಾತ್ನ ಹಿಂಗ್ ಕೊಡ್ತಾ ಇದ್ದೀನಿ, ಹಿಂಗ್ ಹೋಗಕ್ಕೆ ಕೊಡ್ತಾ ಇದ್ದೀನಿ, ಹಿಂಗಲ್ಲ. ಈಗ ಇಲ್ಲೇನು ಪ್ರಾಬ್ಲಮ್ ಇಲ್ಲ. ಓಕೆ, ಜಾಬ್ ಇಲ್ಲಿ ರನ್ ಆಗ್ತಾ ಬರುತ್ತೆ. ಓಕೆ, ಇಲ್ಲೇನು ಸಮಸ್ಯೆ ಇಲ್ಲ, ಇಲ್ಲೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಈಗ ಇದು ಟಚ್ ಆಗ್ತಾ ಇರುತ್ತೆ. ಬಟ್ ಇಲ್ಲಿಗೆ ಬಂದಾಗ, ಓಕೆ, ಇಲ್ಲಿಗೆ ಬಂದಾಗ ಪ್ರಾಬ್ಲಮ್ ಆಗುತ್ತೆ. ಎಲ್ಲಿ? ಸೊ ಇಲ್ಲಿಗೆ ಬಂದಾಗ ನೋಡಿ ಇದು. ಸೊ ಹಾಗೇನೆ ಈ ಥರ ಟೇಪರ್ ಮಾಡಕ್ಕೆ ಬಂದಾಗ ಇದು ಅಂದರೆ ಇದು ಕಟಿಂಗ್ ಪಾಯಿಂಟು, ಇದು ಇದು ಹಿಂದ್ಗಡೆ ಹಿಂಗಿರುತ್ತೆ. ಓಕೆ, ಹಿಂಗಿರುತ್ತೆ ಇನ್ಸರ್ಟ್ ಇದು. ಸೊ ನಮಗೆ ಥಿಯರಿ ಪಾತ್ ಇಲ್ಲಿದೆ, ಕಂಟ್ರೋಲರ್ ಇಲ್ಲಿ ಅಂತ ಈ ಟೇಪರ್ ಮಾಡ್ತಾ ಇರುತ್ತೆ. ಬಟ್ ನಮ್ಗೆ ಆಕ್ಚುಲ್ ಆಗಿ ಏನಾಗುತ್ತೆ, ಎರಡು ಕೂಡ ಟೂ ಆಕ್ಸಿಸು ಕೂಡ ಎರಡು ಆಕ್ಸಿಸು ಕೂಡ ಒಟ್ಟಿಗೆ ಮೂವ್ ಆಗೋದ್ರಿಂದ ನಮಗೆ ಇಲ್ಲಿಗೆ ಅಂತ ತಗೊಂಡು ಓಡಿಸ್ತಾ ಇರುತ್ತೆ. ಬಟ್ ಅದೇನಾಗುತ್ತೆ, ಇಲ್ಲಿಗೆ ಹೋಗುತ್ತೆ. ಬಟ್ ಈ ಕಟಿಂಗ್ ಪಾಯಿಂಟ್ ಅಷ್ಟು ಇಲ್ಲಿ ಏನಿದೆಯಲ್ಲ ಇಷ್ಟು ಅಷ್ಟು ಬಿಟ್ಟು ಓಡ್ತಾ ಇರುತ್ತೆ. ಹೇಗೇನು ನಾವೇನು ಮಾಡಬೇಕು, ಯಾಕಂದ್ರೆ ಇಲ್ಲೇನು ಸಮಸ್ಯೆ ಆಗಲ್ಲ, ನಾವೇನು ಅಪೋಸಿಟ್ ಹೋಗೋ ಅವಶ್ಯಕತೆ ಇಲ್ಲ. ಏನು ಬೋರಿಂಗ್ ಬಾರ್ ಇದೆ ನೋಡಿ, ಇದೇ ಬೋರಿಂಗ್ ಬಾರು, ಇದೇ ಬೋರಿಂಗ್ ಬಾರ್ ಹಾಕೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಈ ಬೋರಿಂಗ್ ಬಾರಲ್ಲಿ ಇದು ಕಟಿಂಗ್ ಪಾಯಿಂಟ್ ಇಲ್ಲಿದೆ, ರೈಟ್. ಹಾಗೇನೆ ಇಲ್ಲಿ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಓಕೆ, ಸೊ ಇದು ಹಿಂಗಿತ್ತು, ಇಲ್ಲಿ ಟಚ್ ಆಗ್ತಾ ಇತ್ತು. ಈಗ ಬಂದು ಇದರಲ್ಲೇ ಬೋರಿಂಗ್ ಹಿಂಗ್ ಮಾಡಿಸ್ತೀನಿ ಅಂತ ತಿಳ್ಕೊಳ್ಳಿ. ಸೊ ಈಗ ನಾನು ಆ ಕಡೆ ಶಿಫ್ಟ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡಬೇಕು, ಸೊ ಈ ಕಡೆ ಶಿಫ್ಟ್ ಮಾಡ್ಕೋಬೇಕಂದ್ರೆ ರೈಟಿಗೆ ತಗೋಬೇಕು. ಇದರ ರೈಟಿಗೆ ಹಿಂಗೆ ಹೋಗುತ್ತೆ. ಸೊ ರೈಟ್ಗೆ ಹೋಗ್ಲಿಕ್ಕೆ ಎಗೇನ್ ಇನ್ನು ಐಡಿನಲ್ಲೇ G42 ಅನ್ನ ಕೊಡುವಂಥ ಸಂದರ್ಭನೂ ಕೂಡ ಬರುತ್ತೆ. ಗೊತ್ತಾಯ್ತಲ್ಲ? ಸೊ ನಾವು ಪಾತ್ ಹೆಂಗಿದೆ, ಹಿಂಗ್ ಬರ್ತಾ ಇದೆ. ಎಗೇನ್ ನಾವು ಇಲ್ಲಿ ನಿಂತ್ಕೊಂಡು ನೋಡಿದಾಗ ನಮ್ಮ ಬಲಕ್ಕೆ ಹೀಗಾಗುತ್ತೆ, ಅಥವಾ ಟೂಲ್ ತಗೊಂಡಾಗ ಇದು ರೈಟ್ಗೆ ಆಗುತ್ತೆ. ಸೊ ಈ ರೀತಿ ನಾವು G42 41 ಕೊಟ್ಟು ನಾವು ಪ್ರೋಗ್ರಾಮ್ಗಳನ್ನು ಮಾಡ್ತೀವಿ. ನಾನು ಇವಾಗ ಯಾವಾಗ ನಾವು ಈ 41 42ನ ಯೂಸ್ ಮಾಡ್ಬೋದು ಅಂತ ನೋಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಕೋಡ್ಗಳನ್ನು ಯೂಸ್ ಮಾಡಿ ಪ್ರೋಗ್ರಾಮನ್ನು ಬರೆದು ಆ್ಯಕ್ಚುಲಾಗಿ ಹೆಂಗೆ ರನ್ ಮಾಡ್ತೀವಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.